Already you learnt about the factors are nothing but genes, and these genes are made up of nucleic acids. And we also know that there are two types of nucleic acids. They are DNA and RNA. My dear students, in this class we are going to study about genetic material. After the discovery of DNA and RNA, scientists worked out to know whether DNA is genetic material or RNA is genetic material. Yes, sir. To know this, they have conducted many experiments. ನೋಡ್ರಿ DNA ಮತ್ತು RNA ಇವುಗಳನ್ನ ಕಂಡುಹಿಡಿದ ಮೇಲೆ ಈ DNA ಮತ್ತು RNA ಯಲ್ಲಿ ಜೆನೆಟಿಕ್ ಮಟೀರಿಯಲ್ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಮೆನಿ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಲಾಯಿತು. ಅವುಗಳಲ್ಲಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್ಸ್ ಯಾವ್ಯಾವ ಅಂದ್ರೆ ಗ್ರಿಫ್ಸ್ ಟ್ರಾನ್ಸ್ಫಾರ್ಮೇಷನ್ ಪ್ರಿನ್ಸಿಪಲ್ ಅಥವಾ ಗ್ರಿಫ್ಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್. ಆಮೇಲೆ ಮತ್ತೆ ಮೂರು ಸೈಂಟಿಸ್ಟು ಅವೇರಿ, ಮ್ಯಾಕ್ಲಿಯೋ, MC ಕಾರ್ಟಿ ಅಂತೇಳಿ ಮೂರು ಜನ ಬಯೋಕೆಮಿಸ್ಟು. ಆಮೇಲೆ ಸಕ್ಸಸ್ಫುಲಿ ಎಕ್ಸ್ಪ್ಲೈನ್ ಮಾಡಿದ್ದು ಯಾವಪ್ಪ ಅಂತಂದ್ರೆ ಹರ್ಷೆ ಆ್ಯಂಡ್ ಚೇಜ್ ಎಕ್ಸ್ಪೆರಿಮೆಂಟ್. ಇಲ್ಲಿ ನೋಡ್ರಿ, ಯಾವುದೇ ಒಂದು ಆರ್ಗ್ಯಾನಿಸಮ್ ತಗೋರಿ, ಅಲ್ಲಿ ಅಬಂಡೆಂಟ್ ಬಯೋಮಾಲಿಕ್ಯೂಲ್ಸ್ ಯಾವಪ್ಪ ಅಂತಂದ್ರೆ ಪ್ರೋಟೀನ್ಸ್, DNA ಮತ್ತು RNA. DNA, RNA ಮತ್ತು ಪ್ರೋಟೀನ್ಸ್ ದೇ ಆರ್ ಪ್ರೆಸೆಂಟ್ ಅಬಂಡೆಂಟ್ ಇನ್ ಎನ್ ಆರ್ಗ್ಯಾನಿಸಮ್. ಯಾವುದೇ ಒಂದು ಆರ್ಗ್ಯಾನಿಸಮ್ ತಗೊಳ್ರಿ, ಪ್ರೋಟೀನ್ಸು, ಈ ನ್ಯೂಕ್ಲಿಕ್ ಆಸಿಡ್ಸ್ ಮೋಸ್ಟ್ ಅಬಂಡೆಂಟ್ ಬಯೋಮಾಲಿಕ್ಯೂಲ್ಸ್. ಹೌದಾ? ಹಾಗಾದ್ರೆ ಇಲ್ಲಿ ಒಂದು ಕ್ವಶನ್ ರೈಸ್ ಆಗಿದೆ. ಸಿನ್ಸ್ ಪ್ರೋಟೀನ್ ಆ್ಯಂಡ್ ನ್ಯೂಕ್ಲಿಕ್ ಆಸಿಡ್ಸ್ ಆರ್ ಅಬಂಡೆಂಟ್ ಮಾಲಿಕ್ಯೂಲ್ಸ್, ಈ ಪ್ರೋಟೀನ್ ಮತ್ತು ನ್ಯೂಕ್ಲಿಕ್ ಆಸಿಡ್ಸ್ ಬಹಳಷ್ಟು ಪ್ರಮಾಣದಲ್ಲಿ ಅದಾವೆ. ನೋಡ್ರಿ, ಈ ಪ್ರೋಟೀನ್ಗಳು ನಮ್ಮ ದೇಹದೊಳಗೆ ಆಂಟಿಬಾಡೀಸ್ ಎದರಿಂದ ಮಾಡಿಬಿಟ್ಟಿರ್ತಾವೆ. ದೇ ಆರ್ ಪ್ಯೂರ್ಲಿ ಫ್ರಮ್ ಪ್ರೋಟೀನ್. ಆಂಟಿಬಾಡೀಸ್ ಪ್ರೋಟೀನಿಂದ ಮಾಡಿಬಿಡ್ತಾವೆ. ನಾವು ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಚಾಪ್ಟರಲ್ಲಿ ಓದ್ತೀವಿ ಆಂಟಿಬಾಡಿ ಕನ್ಸ್ಟ್ರಕ್ಷನ್ ಬಗ್ಗೆ, ಇಮ್ಯುನೋಗ್ಲೋಬ್ಯುಲಿನ್ಸ್ ಬಗ್ಗೆ. ಹೌದಾ? ಅಂದ್ರೆ ಮೋಸ್ಟ್ ಆಫ್ ದ ಎಂಜೈಮ್ಸ್, ಮೋಸ್ಟ್ ಆಫ್ ದ ಆಂಟಿಬಾಡೀಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ಆರ್ ಆಲ್ಮೋಸ್ಟ್ ಮೇಡ್ ಅಪ್ ಆಫ್ ಪ್ರೋಟೀನ್ಸ್. ಹೌದಾ? ಅದೇ ರೀತಿ ನ್ಯೂಕ್ಲಿಯಸ್ನಲ್ಲಿ DNA ಮತ್ತು RNA ಕೂಡ ಅಬಂಡೆಂಟ್ ಪ್ರಮಾಣದಲ್ಲಿ ಇದೆ. ಇದರರ್ಥ ಏನಪ್ಪ ಅಂತಂದರೆ, ಹಂಗಾರೆ ಈ ಜೆನೆಟಿಕ್ ಮೆಟೀರಿಯಲ್ಲು ಏನು ಪ್ರೋಟೀನೋ, ಏನು DNA ಏನು RNA ಕ್ಯಾರಿ ಮಾಡ್ಬೋದಲ್ಲ, DNA ಕ್ಯಾರಿ ಮಾಡ್ಬೋದಲ್ಲ, ಪ್ರೋಟೀನು ಕ್ಯಾರಿ ಮಾಡ್ಬೋದು. ಯಾಕಂದ್ರೆ ದೇ ಆರ್ ಮೋಸ್ಟ್ ಅಬಂಡೆಂಟ್ ಬಯೋಮಾಲಿಕ್ಯೂಲ್ಸ್. ಈಗ ನಮಗೆ ಗೊತ್ತಾಗ್ತಾ ಏನಂತ, ಈ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಆಗಲಿಕ್ಕೆ ಕಾರಣ ಪ್ರೋಟೀನು ಇರ್ಬೋದು, DNA ಇರ್ಬೋದು, RNA ಇರ್ಬೋದು. ಹಾಗಾದರೆ ಅಮಂಗ್ ದೀಸ್ which one is genetic material? That is our question. ಈ ಪ್ರೋಟೀನ್, DNA ಮತ್ತು RNA ಇವಷ್ಟು ಅಬಂಡೆಂಟ್ ಬಯೋಮಾಲಿಕ್ಯೂಲ್ಸ್ ಇದೆ ಪ್ರತಿಯೊಂದು ಜೀವಿಯಲ್ಲಿ. ಹೌದಾ? ಅಂದರೆ ಈ ಮೂರರೊಳಗೆ ಜೆನೆಟಿಕ್ ಮಟೀರಿಯಲ್ ಯಾವುದು? ಏನು DNA, ಏನು RNA, ಏನು ಪ್ರೋಟೀನ್? ದಟ್ ಈಸ್ ಅವರ್ ಕ್ವಶನ್. ಹೌದಾ? ಇದನ್ನು ತಿಳ್ಕೊಳ್ಳಿಕ್ಕೆ ಗ್ರಿಫ್ ಅಂತಕ್ಕಂಥ ಒಂದು ಸೈಂಟಿಸ್ಟು ಏನು ಮಾಡಿದರು, ಬಯೋಲಜಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿ ಗ್ರಿಫ್ಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ಅಂತ ಕರೀತಾರೆ. ಗ್ರಿಫ್ಸ್ ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್. Griff's transformation process. ಏನು ಟ್ರಾನ್ಸ್ಫಾರ್ಮೇಷನ್ ಪ್ರೋಸೆಸ್ ಅಂತಂದರೆ, Griff is the name of the biologist Griff, it is the name of the biologist, it is the name of the biochemist who worked to know whether protein, DNA or RNA is genetic material.
ಜೆನೆಟಿಕ್ ಮೆಟೀರಿಯಲ್ ಯಾವುದು ಅನ್ನೋ ಬಗ್ಗೆ ಅವರು ವರ್ಕ್ ಮಾಡಿ ನೋಡ್ರಿ. ಸಿ ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ he is going to use two types of bacteria and mice. ಅವರು ತಮ್ಮ ಎಕ್ಸ್ಪೆರಿಮೆಂಟ್ಗೆ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೆಸ್ ಎಕ್ಸ್ಪೆರಿಮೆಂಟ್ಗೆ ಎರಡು ಕಂಪೋನೆಂಟ್ನ ಬಳಸಿದ್ರು. ಯಾವ್ಯಾವ? ಒಂದು ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾ, ಮತ್ತೊಂದು ಮೈಸ್ ಇಲಿಗಳು ಮತ್ತು ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾನ ಬಳಸಿದ್ರು. ಓಕೆ, ಫಾರ್ ಹಿಸ್ ಎಕ್ಸ್ಪೆರಿಮೆಂಟ್ he used two components, experimental components. This experiment consists of Griffith experiment consists of number 1 mice, and number 2 Streptococcus pneumonia bacteria. Streptococcus pneumonia bacteria. Okay, these are the two components used by the Griffith to explain the transformation process. ಇಲ್ಲಿ ನೋಡ್ರಿ, ಈ ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾಗಳಲ್ಲಿ ಎರಡು ಟೈಪ್ ಇದೆ. ಫಸ್ಟ್ ಒನ್ ಈಸ್ ಎಸ್ ಸ್ಟ್ರೈನ್, and second one is R strain. Here in Streptococcus bacteria there are two types. They are S strains and R strains. S strain ಅಂದ್ರೆ ನೋಡ್ರಿ, if it is the bacteria, ಇದು ನಾವು ಬ್ಯಾಕ್ಟೀರಿಯಾ ಅಂತ ಅನ್ಕೋ. ಕಾಕ್ಸಸ್ ಅಂದ್ರೆ ರೌಂಡ್ ಬ್ಯಾಕ್ಟೀರಿಯಾ, ಆಲ್ಮೋಸ್ಟ್ ರೌಂಡ್ ಇರ್ತಾವ, ಹೌದಾ? ಎಸ್ ಆರ್ ಸಿ ಉಳಿದಿಲ್ಲ ಬೇಸ್ಡ್ ಆನ್ ಶೇಪ್ ಬ್ಯಾಕ್ಟೀರಿಯಾ ಆಫ್ 4 types: ಕಾಕ್ಸಸ್, ಸ್ಪೈರಲಮ್, ವೈಬ್ರಿಯಮ್. ಈಗ ಇದೊಂದು ಬ್ಯಾಕ್ಟೀರಿಯಾ ಅನ್ಕೋ. ಓಕೆ, ಈ ಎಸ್ ಸ್ಟ್ರೈನ್ ಆರ್ ಸ್ಟ್ರೈನ್ ಎರಡು ಬ್ಯಾಕ್ಟೀರಿಯಾ, ಎರಡು ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾ, ನ್ಯೂಮೋನೋಕಾಸಿಸ್ ಬ್ಯಾಕ್ಟೀರಿಯಾ. ಬಟ್ ಓನ್ಲಿ ಥಿಂಗ್ ಏನು ಗೊತ್ತಾ, ಈ ಎಸ್ ಸ್ಟ್ರೈನ್ಗಳಲ್ಲಿ ಏನಾಗ್ತಂತಂದ್ರೆ ಹಿಯರ್ ವಾಟ್ ಹ್ಯಾಪನ್ಸ್, mucus coating is there. In this type of bacteria, mucus coating is there, and this mucus coating is made up of purely polysaccharide. You know, S strains ಗಳಲ್ಲಿ, S type of bacteriaಗಳಲ್ಲಿ ಏನಾಗಿರ್ತದ, ಆ body of bacteria is totally covered by a mucus coating. That mucus coat is made up of polysaccharide. ಹೌದಾ? ಬಟ್ ಆರ್ ಸ್ಟ್ರೈನ್ಗಳಲ್ಲಿ ಏನೈತಲ್ಲ, ಆರ್ ಸ್ಟ್ರೈನ್ಗಳಲ್ಲಿ ಏನೈತಲ್ಲ, ಈ ಆರ್ ಸ್ಟ್ರೈನ್ಗಳಲ್ಲಿ ಏನಾಗಿರ್ತದ, ಇಲ್ಲಿ ಮ್ಯೂಕಸ್ ಕೋಟಿಂಗ್ ಇರಂಗಿಲ್ಲ. ಎಸ್ ಆರ್ ಇಲ್ಲಿ ಡಿ ಎನ್ ಎ ಇರ್ತದೆ. ಈಗ ಡಿ ಎನ್ ಎ ಸ್ಟ್ಯಾಂಡ್. ಓಕೆ, ಇಲ್ಲೇ ಮ್ಯೂಕಸ್ ಕೋಟಿಂಗ್ ಇರಂಗಿಲ್ಲ, ಹೌದಾ? ಇದು ಸ್ವಲ್ಪ ಹಿಂಗೆ ರಫ್ ಇರ್ತದೆ. ಮ್ಯೂಕಸ್ ಕೋಟಿಂಗ್ ಇತ್ತಂದ್ರೆ ಸ್ಮೂತ್ ಇರ್ತೈತಿ, ಇದು ರಫ್ ಇರ್ತದೆ. ಯಾವುದೇ ಮ್ಯೂಕಸ್ ಕೋಟಿಂಗ್ ಇಲ್ಲ, ಹೌದಾ? ಅದಕ್ಕೆ ಆರ್ ಸ್ಟ್ರೈನ್ಸ್ ಮೀನ್ಸ್ ವಾಟ್? ರಫ್ ಸ್ಟ್ರೈನ್. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮ್ಯೂಕಸ್ ಕೋಟಿಂಗ್ ಓವರ್ ದ ಬಾಡಿ ಆಫ್ ದಿಸ್ ಬ್ಯಾಕ್ಟೀರಿಯಾ, ಇಟ್ ಈಸ್ ಶೈನಿ. ಎಸ್ ಫಾರ್ ಶೈನ್ ಅಂದ್ರೆ ಸ್ಮೂತ್ ಬ್ಯಾಕ್ಟೀರಿಯಾ, ಶೈನಿ ಬ್ಯಾಕ್ಟೀರಿಯಾ ಅಂತ ಕರೀತಾರೆ. The only thing is what? It is having mucus coating. It will not possess mucus coating. Other mucus coating itto, that is S strain, S type of bacteria. Mucus coating irlilla, adu R strain bacteria, rough. Okay, ಹಾಗಾದ್ರೆ
ಇದೊಂದು ಕ್ವಶನ್ ರೈಸ್ ಆಗ್ತದ. ಇದಕ್ಕೆ ನಾವು ಇಟ್ ಕಾಸಸ್ ನ್ಯೂಮೋನಿಯಾ ಇನ್ ಮ್ಯಾನ್, ದಟ್ಸ್ ವೈ ಇಟ್ಸ್ ಕಾಲ್ಡ್ ವೈರುಲೆಂಟ್ ಬ್ಯಾಕ್ಟೀರಿಯಾ ಅಂತ ಕರೀತೀವಿ. ವೈರುಲೆಂಟ್ ಬ್ಯಾಕ್ಟೀರಿಯಾ. ಇದಕ್ಕೆ ಇಟ್ ವಿಲ್ ನಾಟ್ ಕಾಸ್ ದ pneumonia in man, that's why it's called what? Non-virulent. See here, this is called as virulent bacteria and this is called as non-virulent bacteria. Ilon question rise agutade, ida yaku virulent, why it causes pneumonia in man? Even it is also a bacteria, why it will not cause pneumonia in man? That's our question. ಎರಡು ಬ್ಯಾಕ್ಟೀರಿಯಾಗಳೇ, ಎರಡು ಸ್ಟ್ರೆಪ್ಟೋಕಾಕಸ್ ನ್ಯೂಮೋನಿಯಾ ಬ್ಯಾಕ್ಟೀರಿಯಾನೇ, ಬಟ್ ಇದು ನ್ಯೂಮೋನಿಯಾ ಉಂಟು ಮಾಡ್ತದೆ, ಇದು ಉಂಟು ಮಾಡಂಗಿಲ್ಲ. ಯಾಕಪ್ಪ ಅಂತಂದ್ರೆ ಓನ್ಲಿ ಡಿಫ್ರೆನ್ಸ್ ಈಸ್ ಇಟ್ ಈಸ್ ಹ್ಯಾವಿಂಗ್ ಎ ಮ್ಯೂಕಸ್ ಕೋಟ್. ಹೌದಾ? ಎಸ್ ಆರ್ ನೋ? ಇಟ್ ವಿಲ್ ನಾಟ್ ಹ್ಯಾವ್ ಮ್ಯೂಕಸ್ ಕೋಟ್. ಏನಿದ್ರ ಅರ್ಥ ಅಂತಂದರೆ, ಈಗ ಈ ಯಾವುದೇ ಒಂದು ಬ್ಯಾಕ್ಟೀರಿಯಾ ನಿಮ್ಮ ಬ್ಲಡ್ ಒಳಗೆ ಹೋಯ್ತು ಅಂತ ಇಟ್ಕೊಳ್ಳಿ, ನಿಮ್ಮ ಬ್ಲಡ್ ಅನ್ನು ಎಂಟರ್ ಆಯಿತು, ಬ್ಯಾಕ್ಟೀರಿಯಾ ಇದು ಪೆಥೋಜನ್ ಅನ್ಕೊಟ್ಟೆ, ನ್ಯೂಮೋನಿಯಾ ಕಾಸ್ ಮಾಡುತ್ತಲ್ಲ, ಡಿಸೀಸ್ ಕಾಸ್ ಮಾಡ್ತಾ ಇದೆ, ಅಂದರೆ ಇದು ಪೆಥೋಜನ್ ಅನ್ಕೊಳ್ಳಿ. ಓಕೆ, ಇದು ನಿಮ್ಮ ದೇಹದ ಒಳಗೆ ಎಂಟರ್ ಆಯ್ತಂದ್ರೆ ಈ ಎಸ್ ಟೈಪ್ ಆಫ್ ಬ್ಯಾಕ್ಟೀರಿಯಾ, ಈ ಮ್ಯೂಕಸ್ ಕೋಟನ್ನು ಹೊಂದಿರತಕ್ಕಂಥ ಬ್ಯಾಕ್ಟೀರಿಯಾ ನಿಮ್ಮ ಬ್ಲಡ್ ಒಳಗೆ ಎಂಟರ್ ಆತಪ್ಪ ಅಂತಂದ್ರೆ ಇದು ಡೆಸ್ಟ್ರಾಯ್ ಆಗೋದಿಲ್ಲ ಈಸಿಯಾಗಿ. ಈಗ 100 ಬ್ಯಾಕ್ಟೀರಿಯಾ 100 ಎಸ್ ಸ್ಟ್ರೇನ್ಸ್ ಹೋಗ್ಯಾವಪ್ಪ ಅಪ್ರಾಕ್ಸಿಮೇಟ್ ತೊಗೊಂಡಂದ್ರೆ ಒಂದು 30 ನಿಮ್ಮ ವೈಟ್ ಬ್ಲಡ್ ಸೆಲ್ಸ್ ಫಿಲ್ ಮಾಡ್ತಾವೆ. ಹೌದಾ? ಬಟ್ ಇದೇನು ಮ್ಯೂಕಸ್ ಕೋಟ್ ಏನಿತ್ತಲ್ಲ, ಇಟ್ ಪ್ರೊಡ್ಯೂಸಸ್ ಇಟ್ ಗಿವ್ಸ್ ಪ್ರೊಟೆಕ್ಷನ್ ಟು ದ ಬ್ಯಾಕ್ಟೀರಿಯಾ ಫ್ರಮ್ ದ ವೈಟ್ ಬ್ಲಡ್ ಸೆಲ್ಸ್. ನಿಮ್ಮ ವೈಟ್ ಬ್ಲಡ್ ಸೆಲ್ಸ್, ನಿಮ್ಮ ದೇಹದಿಂದ ಆ್ಯಂಟಿಬಾಡೀಸ್ ಆಗಿರ್ಬೋದು, ವೈಟ್ ಬ್ಲಡ್ ಸೆಲ್ಸ್ ಆಗಿರ್ಬೋದು, ಈ ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡಿದಾಗ ಈ ಬ್ಯಾಕ್ಟೀರಿಯಾನ ರಕ್ಷಿಸ್ತಕ್ಕಂಥ ಕೆಲಸವನ್ನು ಈ ಮ್ಯೂಕಸ್ ಕೋಟಿಂಗ್ ಮಾಡುತ್ತೆ. ಹೀಗಾಗಿ 100 30-40 ಸತ್ರು ಕೂಡ ಡೆಸ್ಟ್ರಾಯ್ ಆದರೂ ಕೂಡ ಇನ್ನು 50-60 ಬದುಕಿ ಮತ್ತೆ ಅವು ಮಲ್ಟಿಪ್ಲೈ ಆಗುತ್ತೆ. ಹೀಗಾಗಿ ನಿಮಗೆ ನ್ಯೂಮೋನಿಯಾ ಕಾಸ್ ಮಾಡಿ ನಿಮ್ಮ ಪ್ರಾಬ್ಲಮ್ ಉಂಟು ಮಾಡುತ್ತೆ. ಹೌದಾ? ಅಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಮ್ಯೂಕಸ್ ಕೋಟಿಂಗ್ they got high resistance capacity against the white blood cells. ವೈಟ್ ಬ್ಲಡ್ ಸೆಲ್ಸ್ ಇಂದ ರಕ್ಷಿಸಲ್ಪಡ್ತಾವೆ ಯಾವ ಎಸ್ ಸ್ಟ್ರೇನ್ಸ್. ಇದು ನ್ಯೂಮೋನಿಯಾ ಕಾಸ್ ಮಾಡ್ತೈತೆ, ಬಟ್ ಕಾಸ್ ಮಾಡಕ್ಕೆ ನಿಮ್ಗೆ ವೈಟ್ ಬ್ಲಡ್ ಸೆಲ್ಸ್ ಬಿಡಂಗೇ ಇಲ್ಲ, ಈಸಿಲಿ ರೆಸ್ಟೋರ್ ಆಗಿಬಿಡ್ತಾವೆ. ಯಾಕಂದ್ರೆ ಇದು ಮ್ಯೂಕಸ್ ಕೋಟಿಂಗ್ ಇಲ್ಲ, ಇದನ್ನ ರಕ್ಷಣೆ ಮಾಡಲಿಕ್ಕೆ ಮ್ಯೂಕಸ್ ಕೋಟಿಂಗ್ ಹೊಂದಿಲ್ಲ. ಇದು ಕಾಸ್ ಮಾಡ್ತದೆ, ಇದು ಕಾಸ್ ಮಾಡ್ತದ, ಬಟ್ ಯಾಕೆ ನಾನ್ ವೈರಲೆಂಟ್ ಅಂತ ಕರಿತೇವೆ ಅಂತಂದ್ರೆ ಇದಕ್ಕೆ ಮ್ಯೂಕಸ್ ಕೋಟ್ ಇಲ್ಲ. ಮ್ಯೂಕಸ್ ಕೋಟ್ ಇಲ್ಲದೇ ಇರೋದ್ರಿಂದ ಇದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಿಮ್ಮ ದೇಹದೊಳಗೆ ಹೋಯ್ತಪ್ಪ ಅಂತಂದ್ರೆ ಇದು ಈಸಿಯಾಗಿ ನಮ್ಮ ವೈಟ್ ಬ್ಲಡ್ ಸೆಲ್ಸ್ ಕಿಲ್ ಮಾಡಿಬಿಡ್ತಾವೆ, ಪ್ಯಾಗೋಸೈಟ್ಸು ಇವೆಲ್ಲ ಕಿಲ್ ಮಾಡಿಬಿಡ್ತಾವೆ. ಯಾಕೆ ಈಸಿಯಾಗಿ ಕಿಲ್ ಆಗ್ತದೆ? ಇದಕ್ಕೆ ಮ್ಯೂಕಸ್ ಕೋಟಿಂಗ್ ಇಲ್ಲ. ಹೀಗಾಗಿ ಇದಕ್ಕೆ ನಾನ್ ವೈರಲೆಂಟ್ ಬ್ಯಾಕ್ಟೀರಿಯಾ ಅಂತ ಕರಿತೇವೆ. ಅರ್ಥ ಆಯ್ತಾ? ಓಕೆ, ನಾವು ಕಮ್ ಟು ದ ಪಾಯಿಂಟ್. In this way, Grimm's experiment mainly consists of 2 components, mice and 2 types of bacteria, pneumonia causing bacteria, S strain and R strain. The only difference between them is it is having protein, it is having mucus coat, but it will not have mucus coat. Due to the lack of mucus coat, it is non-virulent. Due to the presence of mucus coat, it is virulent. It causes pneumonia, it will not cause pneumonia. ಅರ್ಥ ಆಯ್ತಾ? ಓಕೆ, ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ವಾಟ್ ದೇ ಹ್ಯಾವ್ ಡನ್. See here, when S strains are injected into mouse. ನೋಡಿ, S strain ಅನ್ನು ಮೌಸ್ನಲ್ಲಿ ಇಂಜೆಕ್ಟ್ ಮಾಡಿದಾಗ ದ ಮೌಸ್ ಡೈ. ಅಂದರೆ ಎಸ್ ಸ್ಟ್ರೇನ್ ಅನ್ನ ಮೌಸ್ನಲ್ಲಿ ಇಂಜೆಕ್ಟ್ ಮಾಡಿದಾಗ ಆ ಇಲಿಗಳು ಸತ್ತು ಹೋದ್ವು. When S strains were injected into the mouse died off with pneumonia. The pneumonia cause ಆಗಿ ಸತ್ತು ಹೋಯ್ತು. ಈ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನು ಮಾಡಿದ್ರು? ಈ ಎಸ್ ಸ್ಟ್ರೇನ್ ಅನ್ನ ಆರ್ ಸ್ಟ್ರೇನ್
when all strains were injected into the mouse, what happens? The mouse lived on. ಅವು ಬದುಕಿದ್ವಂತೆ. ನೋಡ್ರಿ, ಎಸ್ ಸ್ಟ್ರೈನ್ ಅನ್ನ ಮೌಸ್ಗೆ ಇಂಜೆಕ್ಟ್ ಮಾಡಿದಾಗ ಸತ್ತೋಯ್ತು. ಎಸ್ ಅದು ಆರ್ ಸ್ಟ್ರೈನ್ ಅನ್ನ ಮೌಸ್ ನಲ್ಲಿ ಇಂಜೆಕ್ಟ್ ಮಾಡಿದಾಗ ಇಟ್ ಇಸ್ ಲೈವ್ ಡೌನ್. ಅರ್ಥ ಆಯ್ತಾ? ಹಾಗಾದ್ರೆ ಇದರ ಅರ್ಥ ಏನು? ಎಸ್ ಸ್ಟ್ರೈನ್ ನಲ್ಲಿ ಏನೋ ಒಂದು ಟ್ರಾನ್ಸ್ಫರ್ ಆಯಿತು. ಜೆನೆಟಿಕ್ ಮೆಟೀರಿಯಲ್ ಎಸ್ ಸ್ಟ್ರೈನ್ ಇಂದ ಮೌಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಜೆನೆಟಿಕ್ ಮೆಟೀರಿಯಲ್ ಅಂದ್ರೆ ಏನು ಗೊತ್ತೇನೋ? ಈ ಮಟೀರಿಯಲ್ಗೆ ಎಲ್ಲ ಬಾಡಿ ಆಕ್ಟಿವಿಟೀಸ್ ಅನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಇತ್ತು. ಹೌದಾ? ಈ ಎಸ್ ಸ್ಟ್ರೈನ್ ಏನೋ ಒಂದು ಇದಕ್ಕೆ ಟ್ರಾನ್ಸ್ಫರ್ ಆಯಿತು ಮೌಸ್ಗೆ. ಹೌದಾ? ಅದೇನೋ ಗೊತ್ತಿಲ್ಲ, DNA ಆರ್ ಎನ್ ಏನೋ ಪ್ರೋಟೀನೋ ಗೊತ್ತಿಲ್ಲ, ಆದ್ರೆ ಜೆನೆಟಿಕ್ ಮೆಟೀರಿಯಲ್ ಗೊತ್ತಿಲ್ಲ. ಬಟ್ ಆ ಜೆನೆಟಿಕ್ ಮೆಟೀರಿಯಲ್ DNA ಏನೋ ವಿಡೋಂಟ್, ಆರ್ ಎನ್ ಏನೋ ವಿಡೋಂಟ್, ಇವನ್ ಗ್ಲಿಪ್ಸ್ ಆಲ್ಸೋ ಡೋಂಟ್. ಅರ್ಥ ಆಯ್ತಾ? ಏನೋ ಒಂದು ಟ್ರಾನ್ಸ್ಫರ್ ಆಯಿತು ಮೌಸ್ಗೆ. ಅದು ಪ್ರೋಟೀನ್ ಇರ್ಬೋದು, DNA ಇರ್ಬೋದು, ಆರ್ ಎನ್ ಇರ್ಬೋದು. ಬಟ್ ಏನು ಟ್ರಾನ್ಸ್ಫರ್ ಆಗೈತಿ? ಜೆನೆಟಿಕ್ ಮೆಟೀರಿಯಲ್. ಆ ಜೆನೆಟಿಕ್ ಮೆಟೀರಿಯಲ್ ಇದ್ರೊಳಗೆ ಟ್ರಾನ್ಸ್ಫರ್ ಆಯ್ತಂದ್ರೆ ಅದು ಮಲ್ಟಿಪ್ಲೈ ಆಗಿ ಇದ್ರ ಬಾಡಿನ ಅದು ಕಂಟ್ರೋಲ್ ಮಾಡ್ತದೆ. ಯಾವಾಗ ಇದು ಕಿಲ್ ಮಾಡ್ತೈತೆ ಅದರ ಅರ್ಥ ಏನೋ? ಇದ್ರ ಎಲ್ಲ ಫಂಕ್ಷನ್ ನಿಲ್ಲಿಸ್ತದೆ ಅಂತ. ಜೆನೆಟಿಕ್ ಮೆಟೀರಿಯಲ್ ನಿಲ್ಲಿಸಿದಾಗ ಅದು ಪೋಷನ್ ಆಕ್ಟ್ ಮಾಡ್ತೈತೆ. ಹೌದು ಇಲ್ಲ? ಅದಕ್ಕೆ ಸತ್ತು ಹೋಗ್ತದ ಅಂತ. ಅಂದ್ರೆ when S strains were injected into the mouse, the mouse is going to die. ಅಂದ್ರೆ ನಿಮೋನಿಯಾ ಕಾಸ್ ಮಾಡಿ ಡೈ ಆಗ್ತದೆ. ಅಂದ್ರೆ ನಿಮೋನಿಯಾನ ಕಾಸ್ ಮಾಡ್ತಕ್ಕಂಥ ಜೆನೆಟಿಕ್ ಮೆಟೀರಿಯಲ್ ಇದ್ರೊಳಗೆ ಟ್ರಾನ್ಸ್ಫರ್ ಆಗೈತಿ. ಹೌದಾ? ಫ್ರಮ್ ಎಸ್ ಸ್ಟ್ರೈನ್ಸ್ genetic material is transferred from S strain to mouse. Because of that reason, the mouse is going to die. ಅದೇ ನೀವು ಈ ಆರ್ ಸ್ಟ್ರೈನ್ಸ್ ಅನ್ನು ಮೌಸ್ ಗೆ ಇಂಜೆಕ್ಟ್ ಮಾಡಿದಾಗ ಇಟ್ ಇಸ್ ಲೈವ್ ಆನ್. ಅದರ ಅರ್ಥ ಏನು? ಅದರ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿ ಆರ್ ಸ್ಟ್ರೈನ್ ಜೆನೆಟಿಕ್ ಟ್ರಾನ್ಸ್ಫರ್ ಆಗೈತಿ, ಅದಕ್ಕೆ ಏನಿಲ್ಲ, ನ್ಯೂಕ್ಲಿಯಸ್ ಪ್ರೋಟೀನ್ ಇಲ್ಲ. ಹೀಗಾಗಿ ಅದು ನಿಮೋನಿಯಾ ಕಾಸ್ ಮಾಡಲ್ಲ. ಹೀಗಾಗಿ ಮೌಸ್ ಲೈವ್ ಡೌನ್ ಅಂತ ಹೇಳ್ತಾರೆ. ಹೌದಾ? ಈಗ ನೋಡೋಣ, ಈಗ ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ, ಏನದು ಟ್ರಾನ್ಸ್ಫರ್ ಆಗ್ತಾ ಇತ್ತು, ಜೆನೆಟಿಕ್ ಮೆಟೀರಿಯಲ್ ಮಾತ್ರ ಗೊತ್ತು. ಹೌದಾ? ನೆಕ್ಸ್ಟ್ ನೋಡಿ, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ಸ್. ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ಸ್. ಈಗ ಏನು ಮಾಡೋಣ? ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ಏನು ಮಾಡೋಣ? ಮೌಸ್ಗೆ ಇಂಜೆಕ್ಟ್ ಮಾಡೋಣ. ಮೌಸ್ಗೆ ಇಂಜೆಕ್ಟ್ ಮಾಡಿ. When heat killed S strains were injected into the mouse, then what happens? The mouse lied down. ನೋಡಿ, ಈ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅಂದ್ರೆ ಏನು? ಎಸ್ ಸ್ಟ್ರೈನ್ ಅನ್ನ ಹೀಟ್ ಮಾಡಲಾಗಿ ಅವನ್ನ ಸಾಯಿಸಲಾಯಿತು, ಅವನು ಇನ್ಆಕ್ಟಿವೇಟ್ ಮಾಡಲಾಯಿತು. ಹೌದಾ? ಡಿಆಕ್ಟಿವೇಟ್ ಮಾಡಲಾಯಿತು. ಅಂದ್ರೆ ಡೆಡ್ ಎಸ್ ಸ್ಟ್ರೈನ್, ಡೆಡ್ ಎಸ್ ಬ್ಯಾಕ್ಟೀರಿಯಾಗಳನ್ನ ಏನು ಮಾಡಿ ಇಂಜೆಕ್ಷನ್ ಮುಖಾಂತರ ಮೌಸ್ಗೆ ಆ್ಯಡ್ ಮಾಡಿದ್ವಿ, ಇಂಜೆಕ್ಟ್ ಮಾಡಿದ್ವಿ, ಅವಾಗ ಕೂಡ ಲೈವ್ ಆಯಿತು. ಅಂದರೆ ಇಲ್ಲಿ ಏನಾಯ್ತು ನೋಡ್ರಿ, ಜೆನೆಟಿಕ್ ಮೆಟೀರಿಯಲ್ ಇನ್ಆಕ್ಟಿವ್ ಐತಿ. ಯಾಕೆ ಇನ್ಆಕ್ಟಿವ್ ಐತಿ? ಬಿಕಾಸ್ ದ ಆಲ್ ಎಸ್ ಸ್ಟ್ರೈನ್ಸ್ ವರ್ ಡೆಡ್, ಹೀಟ್ ಕಿಲ್ಡ್. ಅಂದ್ರೆ DNA ಇನ್ಆಕ್ಟಿವ್ ಆಗೈತಿ. ಅಂದ್ರೆ ಈಗ ನೋಡಿ, ಫೋರ್ತ್ ಸ್ಟೆಪ್ ಏನು ಮಾಡ್ತಾರೆ ಅವರು? heat killed S strains plus R strains. ಹೌದಾ? ನೋಡಿ, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಪ್ಲಸ್ ಆರ್ ಸ್ಟ್ರೈನ್ ಎರಡನ್ನೂ ಏನ್ ಮಾಡ್ತಾರ? ಮೌಸ್ ಒಳಗೆ ಇಂಜೆಕ್ಟ್ ಮಾಡ್ತಾರೆ. When heat killed S strains and R strains, both were injected into the mouse. What happens? Then mouse died of with pneumonia. ನೋಡಿಲ್ಲ, ಇಲ್ಲಿ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಮಾತ್ರ ಇಂಜೆಕ್ಟ್ ಮಾಡಿದಾಗ ಇಲಿಗಳು ಬದುಕಿದ್ರು. ಹೌದಾ? ಈ ನೋಡಿ, ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಪ್ಲಸ್ ಆರ್ ಸ್ಟ್ರೈನ್ ಅನ್ನ ಎರಡನ್ನೂ ಕೂಡಿಸಿ ಇದಕ್ಕೆ ಇಂಜೆಕ್ಟ್ ಮಾಡಿದಾಗ ಇದು ಸತ್ತೋಯ್ತು. ಇದರ ಅರ್ಥ ಏನು ಗೊತ್ತಾನ? ಈ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಜೆನೆಟಿಕ್ ಮೆಟೀರಿಯಲ್ ಇಲ್ಲಿ ಟ್ರಾನ್ಸ್ಫರ್ ಆಯಿತು. ದ್ಯಾಟ್ ಜೆನೆಟಿಕ್ ಮೆಟೀರಿಯಲ್
material creates a mucus coat around the R strain. Remember. ಹೌದಾ? ಎಸ್ ಆರ್ ತಿಳಿದು ಬರೀ ಆರ್ ಸ್ಟ್ರೈನ್ ಅನ್ನು ಇಂಜೆಕ್ಟ್ ಮಾಡಿದಾಗ ಇಲಿ ಬದುಕ್ತು. ಯಾಕಂದ್ರೆ ಇಲಿಗಳಿರ್ತಕ್ಕಂಥ ಆಂಟಿಬಾಡೀಸು ಇಲಿಗಳಿರ್ತಕ್ಕಂಥ ವೈಟ್ ಬ್ಲಡ್ ಸೆಲ್ಸ್ ಏನ್ ಮಾಡಿದ್ವಾ ಆ ಆರ್ ಸ್ಟ್ರೈನ್ ಕಿಲ್ ಮಾಡಿದ್ವು. ಹಿಂಗಾಗಿ ಅದು ಲೈವ್ ಸರ್ವೈವ್ ಆಗಿದೆ. ಇಲ್ಲಿ ನೋಡಿ ಹೀಟ್ ಕಿಲ್ಡ್ ಎಸ್ಟ್ರೇನ್ಸ್ ಆರ್ ಸ್ಟ್ರೇನ್ಸ್ ಎರಡನ್ನೂ ನಾವು ಮೌಸ್ ಇಂಜೆಕ್ಟ್ ಮಾಡೇವಿ, ಅದು ಸತ್ತೋಯ್ತು. ಇದರ್ಥ ಏನಪ್ಪಾ ಅಂತಂದ್ರೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ದಿಂದ ಏನೋ ಒಂದು ಟ್ರಾನ್ಸ್ಫರ್ ಆಯ್ತು. ಎಲ್ಲಿಗೆ ಆ ಸ್ಟ್ರೇನ್. ಆ ಟ್ರಾನ್ಸ್ಫರ್ ಆಗಿದ್ದ ಮೆಟೀರಿಯಲ್ ಏನ್ ಮಾಡ್ತು, ಆ ಸ್ಟ್ರೇನ್ ಸುತ್ತಲೂ ಮ್ಯೂಕಸ್ ಕೋಟ್ ಅನ್ನ ಕ್ರಿಯೇಟ್ ಮಾಡ್ತು. ಅಂದ್ರೆ ಆರ್ ಏನಾಯ್ತು, ಎಸ್ ಆಯ್ತಿಲ್ಲ. ಹಿಯರ್ something is transferred from heat killed S strains to the R strains. That is something is going to produce mucus coat around the R strain. In this way, R strains gets transformed into S strains. This is called what? Transformation process. ಅರ್ಥ ಆಗತ್ತೆ ಅಂತ ಹೇಳಿದ್ರು. ಇಲ್ಲಿ ನೋಡ್ರಿ, ಇಲ್ಲಿ ಸಾಯಲಿಲ್ಲ, ಇಲ್ಲಿ ಸಾಯಲಿಲ್ಲ, ಇಲ್ಲೇ ಸತ್ತೋಯ್ತು. When heat killed S strains, heat killed S strains heat killed S strains ಆ ಎರಡನ್ನೂ ಕೂಡಿಸಿ ಇಂಜೆಕ್ಟ್ ಮಾಡಿದಾಗ ಸತ್ತೋಯ್ತು. ಇದರ ಅರ್ಥ ಏನಪ್ಪ ಅಂದ್ರೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಇಂದ ಏನೋ ಒಂದು ಟ್ರಾನ್ಸ್ಫರ್ ಆಯ್ತು ಆರ್ ಸ್ಟ್ರೇನ್. ಆ ಏನೋ ಒಂದು ಏನ್ ಮಾಡ್ತಾರೆ, ಸಮಥಿಂಗ್ ಇಸ್ ಟ್ರಾನ್ಸ್ಫರ್ ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಟು ಆರ್ ಸ್ಟ್ರೇನ್. ದಟ್ ಸಮಥಿಂಗ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಮ್ಯೂಕಸ್ ಕೋಟ್ ಅರೌಂಡ್ ಆರ್ ಸ್ಟ್ರೇನ್. ಆರ್ ಸ್ಟ್ರೇನ್ ಸುತ್ತ ಮ್ಯೂಕಸ್ ಕೋಟ್ ಡೆವಲಪ್ ಆಗ ಕಾರಣ ಏನೋ ಇಲ್ಲಿಂದ ಏನೋ ಒಂದು ಟ್ರಾನ್ಸ್ಫರ್ ಆಗಿದೆ. ಆ ಟ್ರಾನ್ಸ್ಫರ್ ಆಗಿ ಮೆಟಲ್ ಇಲ್ಲಿ ಸುತ್ತ ಆರ್ ಸ್ಟ್ರೇನ್ ಸುತ್ತ ಮ್ಯೂಕಸ್ ಕೋಟ್ ನ ಕವರ್ ಮಾಡಿದೆ. ಹಂಗಾರೆ ಮ್ಯೂಕಸ್ ಕೋಟ್ ಡೆವಲಪ್ ಆಗ ಆರ್ ಇಲ್ಲಿ ಏನಾಯ್ತು, ಎಸ್ ಆಯ್ತು. ಇನ್ ದಿಸ್ ವೇ ಬಿಕಾಸ್ ಆಫ್ ಆ ಸಮಥಿಂಗ್ ಇಸ್ ಟ್ರಾನ್ಸ್ಫರ್, ಅದು ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಅದೇ ಜೆನೆಟಿಕ್ ಮೆಟೀರಿಯಲ್. ಹೌದಾ? ಬಿಕಾಸ್ ಆಫ್ ದ್ಯಾಟ್ ಜೆನೆಟಿಕ್ ಮೆಟೀರಿಯಲ್ ಅದನ್ನ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಅಂತ. ಹೌದಾ? ಎಸ್ ಸ್ಟ್ರೇನ್ದಿಂದ ಆರ್ ಸ್ಟ್ರೇನ್ಗೆ ಏನೋ ಒಂದು ಟ್ರಾನ್ಸ್ಫರ್ ಆಯಿತು. ಅದಕ್ಕೆ ನಾವು ಹೇಳ್ತೇವೆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್. ಬಿಕಾಸ್ ಆಫ್ ದ್ಯಾಟ್ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ದ ಆರ್ ಸ್ಟ್ರೇನ್ಸ್ ವೇರ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎಸ್ ಸ್ಟ್ರೇನ್ಸ್. ಸಿನ್ಸ್ ದೇ ಟ್ರಾನ್ಸ್ಫಾರ್ಮ್ ಇಂಟು ಎಸ್ ಸ್ಟ್ರೇನ್ಸ್, the mice will be done. Yes or no? It is not transformation process. Okay. This was the experiment conducted by the Griffith in 1928. 1928ರಲ್ಲಿ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಎಸ್ ಆರ್ ನೋ ತಿಳಿತು ಎಕ್ಸ್ಪೆರಿಮೆಂಟ್. ಬಟ್ ಇಲ್ಲೊಂದು ಡ್ರಾಬ್ಯಾಕ್ ಏನು ಹೇಳ್ತಾರೆ, ಇಲ್ಲಿ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ process is failed to explain the biochemical nature of the genetic material. ಅವ್ರು ಹೇಳಿದ್ರು ಏನೋ ಒಂದು ಜೆನೆಟಿಕ್ ಮೆಟೀರಿಯಲ್ ಟ್ರಾನ್ಸ್ಫರ್ ಆಯಿತು ಎಸ್ ಸ್ಟ್ರೇನ್ನಿಂದ ಆರ್ ಸ್ಟ್ರೇನ್ಗೆ. ಬಿಕಾಸ್ ಆಫ್ ದಟ್ ರೀಸನ್ ದ ಮೌಸ್ ಡೈಡ್ ಆಫ್ ಅಂತ ಹೇಳಿದ್ರು. ಹೌದಾ? ಆದರೆ ಜೆನೆಟಿಕ್ ಮೆಟೀರಿಯಲ್ ಟ್ರಾನ್ಸ್ಫರ್ ಆಯ್ತು ಅಂತ ಹೇಳಿದ್ರು, ಪ್ರೋಟೀನ್ ಅಂತ ಹೇಳಿದ್ರು ಅವರು, DNA ಅಂತ ಹೇಳಿದ್ರು, RNA ಅಂತ ಹೇಳಿದ್ರು, ಇದನ್ನ ಹೇಳಿದ್ರು. ಅಂದ್ರೆ ಬಯೋಕೆಮಿಕಲ್ ನೇಚರ್ ಅನ್ನ ಹೇಳಲಿಲ್ಲ. ಆ ಜೆನೆಟಿಕ್ ಮೆಟೀರಿಯಲ್ ಬಯೋಕೆಮಿಕಲ್ ನೇಚರ್ನ ಹೇಳಿಲ್ಲ. ಆ ಜೆನೆಟಿಕ್ ಮೆಟೀರಿಯಲ್ ಪ್ರೋಟೀನ್ ಇರ್ಬೋದು, DNA ಇರ್ಬೋದು, RNA ಇರ್ಬೋದು. ಬಟ್ ದಿಸ್ ಎಕ್ಸ್ಪೆರಿಮೆಂಟ್ ವಿಲ್ ನಾಟ್ ಗಿವ್ ಎನಿ ಐಡಿಯಾ ವಾಟ್ ಈಸ್ ದ್ಯಾಟ್ ಜೆನೆಟಿಕ್ ಮೆಟೀರಿಯಲ್. ಏನು ಪ್ರೋಟೀನೋ, DNA, RNA ಈ ಎಕ್ಸ್ಪೆರಿಮೆಂಟ್ ಹೇಳಿಲ್ಲ. ಹುಲಿ ಏನು ಹೇಳ್ತು, ಇಲಿಗಳು ಯಾಕೆ ಸತ್ತಪ್ಪ ಅಂತಂದ್ರೆ ಎಸ್ ಸ್ಟ್ರೇನ್ನಿಂದ ಆರ್ ಸ್ಟ್ರೇನ್ಗೆ ಏನಾಗೈತೆ, ಏನು ಜೆನೆಟಿಕ್ ಮೆಟೀರಿಯಲ್ ಟ್ರಾನ್ಸ್ಫರ್ ಆಗಿದೆ. ಅದಕ್ಕೆ ಎಸ್ ಸ್ಟ್ರೇನ್ ಆರ್ ಸ್ಟ್ರೇನ್ ಎಸ್ ಸ್ಟ್ರೇನ್ ಆದವು. ಬಟ್ ದಿಸ್ ಎಕ್ಸ್ಪೆರಿಮೆಂಟ್ ವಿಲ್ ನಾಟ್ ಗಿವ್ ಎನಿ ಎಕ್ಸ್ಪ್ಲನೇಷನ್ ಅಬೌಟ್ ದ ಬಯೋಕೆಮಿಕಲ್ ನೇಚರ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಹೌದಾ? ಹಂಗಾರೆ ಲೇಟರ್ 3 scientists, 3 biologists, 3 biochemists, ಏನವ್ರ ಹೆಸರು, ಅವೇರಿ, ಮ್ಯಾಕ್ರಿಯೋ ಅಂಡ್ MC ಕಾರ್ಟಿ ಅಂತಕ್ಕಂಥ 3 ಬಯೋಕೆಮಿಸ್ಟ್ ಏನು ಮಾಡಿದ್ರು, ಮತ್ತೊಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾರೆ. ಹೌದಾ? ಯಾಕೆ ಮಾಡಿದ ಎಕ್ಸ್ಪೆರಿಮೆಂಟ್ ಅನ್ನ? ಟು ನೋ ಅಮಂಗ್ ದ ಪ್ರೋಟೀನ್, DNA ಅಂಡ್ RNA which one is going to act as genetic material. ಈ ಪ್ರೋಟೀನು, DNA, RNA ಈ ಮೂರರಲ್ಲಿ ಯಾವುದು ಆಕ್ಚುಲಿ ಜೆನೆಟಿಕ್ ಮೆಟೀರಿಯಲ್ ತರ
ಆಕ್ಟ್ ಮಾಡಕತ್ತೈತಿ ಅನ್ನೋದನ್ನ ಕಂಡುಹಿಡಿಯಲಿಕ್ಕೆ ಅವ್ರು ಏನು ಮಾಡಿದ್ರು ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾರೆ. ಅದನ್ನು ನಾವೇನು ಕರಿತೀವಿ ಬಯೋಕೆಮಿಕಲ್ ಕ್ಯಾರೆಕ್ಟರೈಸೇಷನ್ ಆಫ್ ಜೆನೆಟಿಕ್ ಮಟೀರಿಯಲ್. ನೋಡ್ರಿ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ ಓನ್ಲಿ ಜೆನೆಟಿಕ್ ಮೆಟೀರಿಯಲ್ ಟ್ರಾನ್ಸ್ಫರ್ ಆಗೋದ್ರಿಂದ ಇಲಿಗಳು ಸತ್ತು ಅಂತ ಹೇಳ್ತು, ಹೌದಾ? ಆದರೆ ಆ ಜೆನೆಟಿಕ್ ಮೆಟೀರಿಯಲ್ ಯಾವುದದು? ಪ್ರೋಟೀನೋ, ಡಿಎನ್ಎನೋ, ಆರ್ಎನ್ಎನೋ, ಎಸ್ ಸ್ಟ್ರೇನಿಂದ ಆ ಸ್ಟ್ರೇನ್ ಟ್ರಾನ್ಸ್ಫರ್ ಆಯ್ತು ಏನೋ ಒಂದು ಅದೇನು ಜೆನೆಟಿಕ್ ಮೆಟೀರಿಯಲ್. ಆ ಜೆನೆಟಿಕ್ ಮೆಟೀರಿಯಲ್ ಟ್ರಾನ್ಸ್ಫರ್ ಆಗಿದ್ರಿಂದ ಯಾವ ಸ್ಟ್ರೇನ್ಸು ಎಸ್ ಸ್ಟ್ರೇನ್ಸ್ಗಾಗಿ ಟ್ರಾನ್ಸ್ಫಾರ್ಮ್ ಆದವು. ಹಂಗಾರೆ ಆ ಟ್ರಾನ್ಸ್ಫಾರ್ಮಿಂಗ್ ಪ್ರಿನ್ಸಿಪಲ್ ಯಾವುದು? ಪ್ರೋಟೀನು, ಡಿಎನ್ಎ, ಆರ್ಎನ್ಎ. ಇದನ್ನು ಗ್ರಿಫಿತ್ ಹೇಳಿ ಅರ್ಥ ಆಯ್ತಾ? ಓನ್ಲಿ ಟ್ರಾನ್ಸ್ಫಾರ್ಮೇಷನ್ ಹ್ಯಾಸ್ ಟೇಕನ್ ಪ್ಲೇಸ್ ಬಿಕಾಸ್ ಆಫ್ ಟ್ರಾನ್ಸ್ಫರ್ ಆಫ್ ಜೆನೆಟಿಕ್ ಮೆಟೀರಿಯಲ್. ಬಟ್ ವಾಟ್ ಈಸ್ ದ್ಯಾಟ್ ಜೆನೆಟಿಕ್ ಮೆಟೀರಿಯಲ್? ದಟ್ ಇಸ್ ಪ್ರೋಟೀನ್, ಡಿಎನ್ಎ, ಆರ್ಎನ್ಎ. ಅವ್ರು ಹೇಳಿಲ್ಲ. ಯಾರು ಹೇಳಿರೋ? 3 scientists, Avery, MacLeod and MC Carty. They are the persons who explain successfully what is the genetic material among DNA, RNA and proteins. Okay, my dear students, now let us study biochemical characterization of transforming principle. ನೋಡ್ರಿ, ಗ್ರಿಫಿತ್ ಎಕ್ಸ್ಪೆರಿಮೆಂಟಲ್ಲಿ ನೀವೇನು ಸ್ಟಡಿ ಮಾಡಿದಿರಿ ಅಂತಂದರೆ, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ ಮತ್ತು ಆರ್ ಸ್ಟ್ರೇನ ಎರಡನ್ನೂ ಮಿಕ್ಸ್ ಮಾಡಿ ನಾವು ಮೌಸ್ಗೆ ಇಂಜೆಕ್ಟ್ ಮಾಡಿದಾಗ ಮೌಸ್ ಡೈಡ್ ಆಫ್ ವಿತ್ ನಿಮೋನಿಯಾ. ಅಂದರೆ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ದಿಂದ ಆರ್ ಸ್ಟ್ರೇನಿಗೆ ಒಂದೇನೋ ಟ್ರಾನ್ಸ್ಫರ್ಮ್ ಆಯಿತು. ಅದೇನು ಮಾಡಿತು? ಆರ್ ಸ್ಟ್ರೇನ ಎಸ್ ಸ್ಟ್ರೇನನ್ನಾಗಿ ಕನ್ವರ್ಟ್ ಮಾಡ್ತು. ಹಾಗಾದರೆ ಆ ಆರ್ ಸ್ಟ್ರೇನನ್ನು ಎಸ್ ಸ್ಟ್ರೇನಾಗಿ ಕನ್ವರ್ಟ್ ಮಾಡಿರ್ತಕ್ಕಂಥ ಆ ಕಂಪೋನೆಂಟು ಯಾವುದು ಅನ್ನೋದನ್ನು ಗ್ರಿಫಿತ್ ಹೇಳಿಲ್ಲ, ಹೌದಾ? ಈ ಎಕ್ಸ್ಪೆರಿಮೆಂಟಲ್ಲಿ ನಾವು ಅದನ್ನು ತಿಳ್ಕೊಬೋದು. ಸಿಯರ್ ಆಫ್ಟರ್ ದ ಎಕ್ಸ್ಪೆರಿಮೆಂಟ್ ಆಫ್ ಗ್ರಿಫಿತ್, ಸಮ್ ಮೋರ್ ಬಯೋಕೆಮಿಸ್ಟ್ ಕಂಟಿನ್ಯೂಡ್ ದ್ಯಾಟ್ ಎಕ್ಸ್ಪೆರಿಮೆಂಟ್, ಹೌದಾ? ಗ್ರಿಫಿತ್ ಎಕ್ಸ್ಪೆರಿಮೆಂಟನ್ನು ಇವರು ಕಂಟಿನ್ಯೂ ಮಾಡಿ. ಯಾರ್ಯಾರವರು? ಓಸ್ವಾಲ್ಡ್ ಅವೇರಿ, ಮ್ಯಾಕ್ಲಿಯೋಡ್, MC Carty conducted an experiment and proved that among the DNA, RNA and protein, only DNA is carrying the characters from generation to generation. ಅಂದರೆ DNA ಜೆನೆಟಿಕ್ ಮೆಟೀರಿಯಲ್ ಅಂತ ಅವರು ಪ್ರೂವ್ ಮಾಡಿದರು. ಅವ್ರು ಪ್ರೂವ್ ಮಾಡಲಿಕ್ಕೆ ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಿದರು. ಆ ಎಕ್ಸ್ಪೆರಿಮೆಂಟನ್ನು ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಸಿಯರ್ ವಾಟ್ ಈಸ್ ದ್ಯಾಟ್ ಎಕ್ಸ್ಪೆರಿಮೆಂಟ್? ಸಿಯರ್ ಇನ್ ದ ಫಸ್ಟ್ ಅಬ್ಸರ್ವೇಷನ್ ವಾಟ್ ದೇ ಹ್ಯಾವ್ ಡನ್, ನೋಡ್ರಲ್ಲೇ, they have extracted the protein from the heat killed S strain. ನಿಮಗೆ ಹೇಳಿದ್ದೇನೆ, ಯಾವುದೇ ಒಂದು ಸೆಲ್ದಲ್ಲಿ ನೀವು ತಿಳ್ಕೊಂಡಿರ್ಬೋದು, ಇಲ್ಲಿ ಎಸ್ ಸ್ಟ್ರೇನ್ ಅಥವಾ ಆರ್ ಸ್ಟ್ರೇನ್ದಲ್ಲಿ ಇರ್ತಕ್ಕಂಥ ಕಂಪೋನೆಂಟ್ಸ್ ಯಾವ್ಯಾವಪ್ಪ ಅಂದ್ರೆ ಬೇಸಿಕಲಿ ಪ್ರೋಟೀನ್ಸ್, DNA ಮತ್ತು RNA ಅಬಂಡೆಂಟ್ ಅಮೌಂಟ್ ಇರ್ತಾವೆ, ಹೌದಾ? ಹಂಗಾರೆ ಗ್ರಿಫಿತ್ ಎಕ್ಸ್ಪೆರಿಮೆಂಟ್ಲಿ ನಮಗೆ DNA ಎಸ್ ಸ್ಟ್ರೇನ್ದಲ್ಲಿ ಇರ್ತಕ್ಕಂಥ DNA ಆರ್ ಸ್ಟ್ರೇನ್ ಎಸ್ ಸ್ಟ್ರೇನ್ ಆಗಿ ಮಾಡತ್ತೋ, ಅಥವಾ ಎಸ್ ಸ್ಟ್ರೇನ್ದಲ್ಲಿ ಇರ್ತಕ್ಕಂಥ RNA ಈ ಆರ್ ಸ್ಟ್ರೇನ್ನ ಎಸ್ ಸ್ಟ್ರೇನ್ ಆಗಿ ಮಾಡತ್ತೋ, ಅಥವಾ ಎಸ್ ಸ್ಟ್ರೇನ್ದಲ್ಲಿ ಇರ್ತಕ್ಕಂಥ ಪ್ರೋಟೀನು ಆರ್ ಸ್ಟ್ರೇನ್ನ ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಮಾಡತ್ತೋ ಅನ್ನೋದು ನಮಗೆ ಗೊತ್ತಾಗಲಿಲ್ಲ ಗ್ರಿಫಿತ್ ಎಕ್ಸ್ಪೆರಿಮೆಂಟಲ್ಲಿ. ಇಲ್ಲಿ ನೋಡ್ರಿ, ವಾಟ್ ದೇ ಹ್ಯಾವ್ ಡನ್, ದೇ ಎಕ್ಸ್ಟ್ರಾಕ್ಟೆಡ್ ದ ಪ್ರೋಟೀನ್ ಫ್ರಮ್ ದ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್. ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ದಲ್ಲಿ ಇರ್ತಕ್ಕಂಥ ಪ್ರೋಟೀನನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆರ್ ಸ್ಟ್ರೇನ್ಗೆ ಮಿಕ್ಸ್ ಮಾಡಿದ್ರು. ಅವಾಗ ಈ ಪ್ರೋಟೀನು ಆರ್ ಸ್ಟ್ರೇನನ್ನು ಎಸ್ ಸ್ಟ್ರೇನ್ ಆಗಿ ಕನ್ವರ್ಟ್ ಮಾಡಲಿಲ್ಲ, ಅಂದರೆ ಮತ್ತು ಆರ್ ಸ್ಟ್ರೇನೇ ಉಳಿತು. ಹಂಗಾರೆ ಪ್ರೋಟೀನ್ ಈಸ್ ನಾಟ್ ಏಬಲ್ ಟು ಟ್ರಾನ್ಸ್ಫಾರ್ಮ್ ಆರ್ ಸ್ಟ್ರೇನ್ ಇಂಟು ಎಸ್ ಸ್ಟ್ರೇನ್. ಅದಕ್ಕೆ ಇಲ್ಲಿ ನೋಡ್ರಿ, ನೋ ಟ್ರಾನ್ಸ್ಫಾರ್ಮೇಷನ್ ಇಸ್ ಅಬ್ಸರ್ವ್ಡ್ ಹಿಯರ್. ಅಂದರೆ ವೆನ್ ಪ್ರೋಟೀನ್ ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ ಈಸ್ ಮಿಕ್ಸ್ಡ್ ವಿತ್ ದ ಆರ್ ಸ್ಟ್ರೇನ್, ದೆನ್ ನೋ ಟ್ರಾನ್ಸ್ಫಾರ್ಮೇಷನ್ ಇಸ್ ಅಬ್ಸರ್ವ್ಡ್. ಅಂದರೆ ಆರ್ ಸ್ಟ್ರೇನು ಎಸ್ ಸ್ಟ್ರೇನ್ ಆಗಲಿಲ್ಲ ಮತ್ತು ಆರ್ ಸ್ಟ್ರೇನೇ ಉಳಿತು. ಅಂದರೆ protein will not have the ability to transform the R strain into S strain. ಪ್ರೋಟೀನ್ಗೆ ಆರ್ ಸ್ಟ್ರೇನ್ ಅನ್ನ ಎಸ್ ಸ್ಟ್ರೇನ್ ಅನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಇದರಿಂದ ಗೊತ್ತಾಯ್ತು. ಓಕೆ, ಇನ್ನು ನೆಕ್ಸ್ಟ್ ನೋಡ್ರಿ ಏನು ಮಾಡಿರೋರು, ದೇ ಎಕ್ಸ್ಟ್ರಾಕ್ಟೆಡ್ ದ RNA ಫ್ರಮ್ ದ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್. ನಾನು ಹೇಳಿದ್ದೇನೆ, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ದಲ್ಲಿ RNA ಇದೆ, DNA ಇದೆ, ಪ್ರೋಟೀನು ಇದೆ. ಅವ್ರು ಫಸ್ಟ್ ಅಬ್ಸರ್ವೇಷನ್ನಲ್ಲಿ ಏನು ಮಾಡಿದ್ರು, ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ದಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದನ್ನು ಆರ್ ಸ್ಟ್ರೇನ್ಗೆ ಮಿಕ್ಸ್ ಮಾಡಿದ್ರು. ಆಗ ಈ ಪ್ರೋಟೀನು ಆರ್ ಸ್ಟ್ರೇನ್ ಅನ್ನು ಎಸ್ ಸ್ಟ್ರೇನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಲಿಲ್ಲ ಮತ್ತು ಆರ್ ಸ್ಟ್ರೇನೇ ಉಳಿತು. ಹಂಗಾರೆ ನೋ ಟ್ರಾನ್ಸ್ಫಾರ್ಮೇಷನ್ ಇಸ್ ಪರ್ಫಾರ್ಮ್ಡ್, ಹೌದಾ? ಹಂಗಾರೆ ನೆಕ್ಸ್ಟ್ ಅಬ್ಸರ್ವೇಷನ್ ಅಲ್ಲಿ ಏನಾಯ್ತು ಅಂತಂದ್ರೆ, ದೇ ಎಕ್ಸ್ಟ್ರಾಕ್ಟೆಡ್ ದ RNA ಫ್ರಮ್ ದ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್.
ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ದಲ್ಲಿ ಇರ್ತಕ್ಕಂಥ RNA ತಗೊಂಡು ಅದನ್ನು ತಗೊಂಡು ಆರ್ ಸ್ಟ್ರೈನ್ಗೆ ಮಿಕ್ಸ್ ಮಾಡಿದ್ರು. ಆವಾಗ ಈ RNA ಫ್ರಮ್ ದ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ವಿಲ್ ನಾಟ್ ಟ್ರಾನ್ಸ್ಫಾರ್ಮ್ ದ ಆರ್ ಸ್ಟ್ರೈನ್ ಇಂಟು ಎಸ್ ಸ್ಟ್ರೈನ್. ಈ RNA ಕೂಡ ಈ ಆರ್ ಸ್ಟ್ರೈನ್ ಅನ್ನ ಎಸ್ ಸ್ಟ್ರೈನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಲಿಲ್ಲ. ಅಂದ್ರೆ ಮತ್ತು ಆರ್ ಸ್ಟ್ರೈನ್ ಉಳಿತು. ಹಂಗಾರೆ ನೋ ಟ್ರಾನ್ಸ್ಫಾರ್ಮೇಶನ್ ಇಸ್ ಅಬ್ಸರ್ವ್ಡ್. ಹಂಗಾರೆ ಬೈ ದಿಸ್ ಅಬ್ಸರ್ವೇಷನ್ ಇಟ್ ಇಸ್ ಕ್ಲಿಯರ್ ದಟ್ RNA is not having the ability to transform the R strain into S strain. RNA ಕೂಡ ಆರ್ ಸ್ಟ್ರೈನ್ ಅನ್ನ ಎಸ್ ಸ್ಟ್ರೈನ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥ ಟ್ರಾನ್ಸ್ಫಾರ್ಮ್ ಮಾಡ್ತಕ್ಕಂಥ ಎಬಿಲಿಟಿ ಇಲ್ಲ. ಹಂಗಾರೆ RNA ಇಸ್ ನಾಟ್ ದ ಜೆನೆಟಿಕ್ ಮೆಟೀರಿಯಲ್. ನೆಕ್ಸ್ಟ್ ನೋಡಿ ಏನ್ ಮಾಡಿದ್ರು, ದೇ ಎಕ್ಸ್ಟ್ರಾಕ್ಟೆಡ್ ದ DNA ಫ್ರಮ್ ದ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್. ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇರ್ತಕ್ಕಂಥ DNA ತಗೊಂಡ್ರು. ಆ DNA ನ ಆರ್ ಸ್ಟ್ರೈನ್ಗೆ ಮಿಕ್ಸ್ ಮಾಡಿದ್ರು. ಆವಾಗ ಈ DNA ಏನ್ ಮಾಡ್ತು, ಈ ಆರ್ ಸ್ಟ್ರೈನ್ ಅನ್ನ ಎಸ್ ಸ್ಟ್ರೈನ್ ಅನ್ನಾಗಿ ಟ್ರಾನ್ಸ್ಫಾರ್ಮ್ ಮಾಡ್ತು. ಅಂದ್ರೆ ಆರ್ ಸ್ಟ್ರೈನ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಎಸ್ ಸ್ಟ್ರೈನ್. ಹಾಗಾದ್ರೆ DNA ಹ್ಯಾಸ್ ದ ಎಬಿಲಿಟಿ ಟು ಟ್ರಾನ್ಸ್ಫಾರ್ಮ್ ದ ಆರ್ ಸ್ಟ್ರೈನ್ ಇಂಟು ಎಸ್ ಸ್ಟ್ರೈನ್. ದಟ್ಸ್ ವೈ DNA ಇಸ್ ಎ ಜೆನೆಟಿಕ್ ಮೆಟೀರಿಯಲ್. ಹೌದಾ? ಮತ್ತೆ ಇಷ್ಟಕ್ಕೆ ಸುಮ್ಮನೆ ಬಿಡ್ಲವರು ಇನ್ನೂ ಸೂಕ್ಷ್ಮವಾಗಿ ಅದನ್ನ ನೋಡ್ತಾ ಹೋದ್ರು. ಹಂಗಾರೆ ಈ DNA RNA ಅಲ್ಲಿ ಇರ್ತಕ್ಕಂಥ ಯಾವ ಕಂಪೋನೆಂಟ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡಿದ್ರು ನೋಡ್ರಿ. ಈ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ದಲ್ಲಿ ಕೂಡ DNA ಇತ್ತು, RNA ಇತ್ತು, ಪ್ರೋಟೀನ್ ಇತ್ತು. ಅದೇ ರೀತಿ ಈ ಆರ್ ಸ್ಟ್ರೈನ್ದಲ್ಲಿ ಕೂಡ DNA, ಪ್ರೋಟೀನ್ ಮತ್ತು RNA ಇದೆ. ಹಂಗಾರೆ ಈ DNA ಆರ್ ಸ್ಟ್ರೈನ್ದಲ್ಲಿ ಇರ್ತಕ್ಕಂಥ RNA ನ ಟ್ರಾನ್ಸ್ಫರ್ ಮಾಡ್ತೋ ಅಥವಾ DNA ಟ್ರಾನ್ಸ್ಫಾರ್ಮ್ ಮಾಡ್ತೋ ಅಥವಾ ಪ್ರೋಟೀನ್ ಟ್ರಾನ್ಸ್ಫಾರ್ಮ್ ಮಾಡ್ತೋ ಅದನ್ನು ತಿಳ್ಕೊಂಡೆ. ಸಿಯ ಇನ್ನು ಫೋರ್ತ್ ಸ್ಟೆಪ್ ಅಲ್ಲಿ ನೋಡಿ, ಈ 3 ಸ್ಟೆಪ್ ಇಂದ ನಮ್ಗೆ ಏನ್ ತಿಳ್ಕೊಂತು, DNA ಇಸ್ ದ ಜೆನೆಟಿಕ್ ಮೆಟೀರಿಯಲ್ ಅಂತ ಗೊತ್ತಾಯ್ತು. ಆದ್ರೆ ಈ DNA RNA ಅಲ್ಲಿ ಇರ್ತಕ್ಕಂಥ ಯಾವ ಕಂಪೋನೆಂಟ್ ಅನ್ನು ಟ್ರಾನ್ಸ್ಫಾರ್ಮ್ ಮಾಡ್ತೋ, DNA ಮಾಡ್ತೋ, RNA ಮಾಡ್ತೋ, ಪ್ರೋಟೀನ್ ಮಾಡ್ತೋ ಅದನ್ನು ತಿಳ್ಕೊಳ್ಲಿಕ್ಕೆ ಮತ್ತೆ ಇಲ್ಲಿ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ರು. ಏನದು ನೋಡ್ರಿ, DNA ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ಆರ್ ಸ್ಟ್ರೈನ್ ಮತ್ತು ಪ್ರೋಟಿಯೇಸ್ ಜೊಂದಿಗೆ ಮಿಕ್ಸ್ ಮಾಡಿದ್ರು. ಹೌದಾ? ವೆನ್ DNA ಫ್ರಮ್ ದ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ವಾಸ್ ಮಿಕ್ಸ್ಡ್ ವಿತ್ ಆರ್ ಸ್ಟ್ರೈನ್ ಅಂಡ್ ಪ್ರೋಟಿಯೇಸ್. ಪ್ರೋಟಿಯೇಸ್ ಅಂದ್ರೆ ಏನಿದು, ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡ್ತಕ್ಕಂಥ ಎಂಜೈಮ್. ಹಂಗಾರ ಈ DNA ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಅನ್ನ ಆರ್ ಸ್ಟ್ರೈನ್ ಮತ್ತು ಪ್ರೋಟೀನ್ ಜೊತೆಗೆ ಮಿಕ್ಸ್ ಮಾಡಿದಾಗ ಈ ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜೈಮ್ ಇದೇನ್ ಮಾಡ್ತು, ಆರ್ ಸ್ಟ್ರೈನ್ ದಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಅನ್ನ ಡೈಜೆಸ್ಟ್ ಮಾಡ್ತು. ನೋಡ್ರಿ, ದಿಸ್ ಪ್ರೋಟಿಯೇಸ್ ಇಸ್ ದ ಪ್ರೋಟೀನ್ ಡೈಜೆಸ್ಟಿಂಗ್ ಎಂಜೈಮ್. ವಾಟ್ ಇಟ್ ಹ್ಯಾಸ್ ಡನ್, ಇಟ್ ಡೈಜೆಸ್ಟ್ ದ ಪ್ರೋಟೀನ್ಸ್ ಫೌಂಡ್ ಇನ್ ದ ಆರ್ ಸ್ಟ್ರೈನ್ಸ್. ಆರ್ ಸ್ಟ್ರೈನ್ ದಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಡೈಜೆಸ್ಟ್ ಮಾಡ್ತು. ಹಂಗಾರೆ ಏನು ಉಳಿತಲ್ಲೇ, DNA ಮತ್ತು RNA ಮಾತ್ರ ಉಳಿತು. ಹಂಗಾರೆ ಈ DNA ಈ ಆರ್ ಸ್ಟ್ರೈನ್ ದಲ್ಲಿ ಇರ್ತಕ್ಕಂಥ DNA ಅಥವಾ RNA ಏನ್ ಮಾಡ್ತು, ಟ್ರಾನ್ಸ್ಫಾರ್ಮ್ ಮಾಡ್ತು. ಏನಾಗಿ ಅವು ನಿಮೋನಿಯಾ ಕಾಸ್ ಮಾಡೋ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಹೀಗಾಗಿ ಆರ್ ಸ್ಟ್ರೈನ್ ಇದ್ದು ಮತ್ತೆ ಎಸ್ ಸ್ಟ್ರೈನ್ ಆಯ್ತು. ಆರ್ ಸ್ಟ್ರೈನ್ ಎಸ್ ಸ್ಟ್ರೈನ್ ಆಗೋದಂದ್ರೆ ಏನು, ಈ ಆರ್ ಸ್ಟ್ರೈನು ನಾನ್ ವೈರಲೆಂಟ್ ಅಂದ್ರೆ ನಿಮೋನಿಯಾ ಕಾಸ್ ಮಾಡೋದಿಲ್ಲ. ಇದಕ್ಕೆ ನಿಮೋನಿಯಾ ಕಾಸ್ ಮಾಡೋ ಕೆಪಾಸಿಟಿ ಬಂತಂದ್ರೆ ಇದು ಎಸ್ ಸ್ಟ್ರೈನ್ ಅಂತ ಕರಿತೀವಿ ನಾವು. ಹೌದಾ? ಇಲ್ಲಿ ನೋಡ್ರಿ, when DNA from heat killed S strain is mixed with R strain and protease, then R strains were transformed into S strains. ನೋಡ್ರಿ, ಪ್ರೋಟಿಯೇಸ್ ಆರ್ ಸ್ಟ್ರೈನ್ ದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರೋಟೀನ್ ಡೈಜೆಸ್ಟ್ ಮಾಡ್ತು. ಹಂಗಾರೆ ಇಲ್ಲಿ ಉಳಿದಿದ್ದು ಯಾವುದು, DNA ಅಥವಾ RNA. ಹಂಗಾರೆ ಈ DNA ಇಲ್ಲಿರ್ತಕ್ಕಂಥ DNA ಅಥವಾ RNA ನ ಟ್ರಾನ್ಸ್ಫಾರ್ಮ್ ಮಾಡಿದ್ವು. ಅಂದ್ರೆ ನಿಮೋನಿಯಾ ಕಾಸ್ ಮಾಡ್ತಕ್ಕಂಥ ಎಬಿಲಿಟಿಯನ್ನು ಪಡ್ಕೊಳ್ತು. ಅಂದ್ರೆ ಎಸ್ ಸ್ಟ್ರೈನ್ ಆಗಿ ಇದು ಟ್ರಾನ್ಸ್ಫಾರ್ಮ್ ಆಯ್ತು. ಹಿಯರ್ ಆಲ್ಸೋ ಟ್ರಾನ್ಸ್ಫಾರ್ಮೇಶನ್ ಇಸ್ ಅಬ್ಸರ್ವ್ಡ್. ಹೌದಾ? ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, DNA ಫ್ರಮ್ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ ಇಸ್ ಮಿಕ್ಸ್ಡ್ ವಿತ್ ಆರ್ ಸ್ಟ್ರೈನ್ಸ್ ಅಂಡ್ RNA ಪಾಲಿಮರೇಸ್. ನೋಡ್ರಿ, ಆರ್ ಸ್ಟ್ರೈನ್ ಮತ್ತು RNA ಪಾಲಿಮರೇಸ್ ಇವುಗಳಿಗೆ ಇದನ್ನು ಮಿಕ್ಸ್ ಮಾಡಲಾಯಿತು. ವೆನ್ DNA ಫ್ರಮ್ ದ ಹೀಟ್ ಕಿಲ್ಡ್ ಎಸ್ ಸ್ಟ್ರೈನ್ಸ್ ವಾಸ್ ಮಿಕ್ಸ್ಡ್ ವಿತ್ ಆರ್ ಸ್ಟ್ರೈನ್ಸ್ ಅಂಡ್ RNA ಪಾಲಿಮರೇಸ್, ದೆನ್ ಆಲ್ಸೋ ಆರ್ ಸ್ಟ್ರೈನ್ಸ್ ವೇರ್ ಟ್ರಾನ್ಸ್ಫಾರ್ಮ್ ಇಂಟು ಎಸ್ ಸ್ಟ್ರೈನ್ಸ್. ಇಲ್ಲಿ ನೋಡ್ರಿ, RNA ಪಾಲಿಮರೇಸ್ ಇದು RNA ನ ಡೈಜೆಸ್ಟ್ ಮಾಡ್ತಕ್ಕಂಥ ಎಂಜೈಮ್ ಇದು. ಹೌದಾ? ಈ RNA ಪಾಲಿಮರೇಸ್ ಏನ್ ಮಾಡಿತು, ಆರ್ ಸ್ಟ್ರೈನ್ ದಲ್ಲಿ ಇರ್ತಕ್ಕಂಥ RNA ನ ಡೈಜೆಸ್ಟ್ ಮಾಡ್ತು. ಹೌದಾ? ಹಂಗಾರ ಅಲ್ಲಿ ಒಂದ ಉಳಿತು, DNA ಮಾತ್ರ ಉಳಿತು. ಹಂಗಾರ ಆ DNAಗೆ ಈ DNA ಇದರಲ್ಲಿರ್ತಕ್ಕಂಥ DNA ಟ್ರಾನ್ಸ್ಫಾರ್ಮ್ ಮಾಡ್ತು. ಏನಾಗಿ ನಿಮೋನಿಯಾ ಕಾಸ್ ಮಾಡುವಂಗ ಅದನ್ನ ಟ್ರಾನ್ಸ್ಫಾರ್ಮ್ ಮಾಡ್ತು. ಹೀಗಾಗಿ ಆರ್ ಸ್ಟ್ರೈನ್ಸ್ ಎಸ್ ಸ್ಟ್ರೈನ್ ಆಗಿ ಟ್ರಾನ್ಸ್ಫಾರ್ಮ್ ಆದ್ವು. ಹೌದಾ? ಇನ್ ಲಾಸ್ಟ್ ನೋಡ್ರಿ,
when DNA from heat killed S strains was mixed with R strains and DNA polymerase enzyme. DNA polymerase enzyme has the ability to digest the DNA. ಹಂಗಾರೆ ಈ ಡಿ ಎನ್ ಎ ಪಾಲಿಮರೇಸ್ ಏನು ಮಾಡ್ತು, ಇದೇನು ಡಿ ಎನ್ ಎ ಹೀಟ್ ಕಿಲ್ಡ್ ಎಸ್ ಸ್ಟ್ರೇನ್ದ ಡಿ ಎನ್ ಎನ ಇದಕ್ಕೆ ಮಿಕ್ಸ್ ಆಗೈತಲ್ಲ, ಈ ಡಿ ಎನ್ ಎ ಪಾಲಿಮರೇಸು ಈ ಡಿ ಎನ್ ಎನ ಡೆಸ್ಟ್ರಾಯ್ ಮಾಡಿತು. ಹೀಗಾಗಿ ಆರ್ ಸ್ಟ್ರೇನು ಮತ್ತು ಆರ್ ಸ್ಟ್ರೇನ್ ಆಗಿ ಉಳಿತು, ಎಸ್ ಸ್ಟ್ರೇನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಲಿಲ್ಲ, ಯಾಕಂದ್ರೆ ಡಿ ಎನ್ ಎಲ್ಲ ಡೆಸ್ಟ್ರಾಯ್ ಆಗಿದೆ ವಿತ್ ಹೆಲ್ಪ್ ಆಫ್ ಡಿ ಎನ್ ಎ ಪಾಲಿಮರೇಸ್ ಎಂಜೈಮ್. ಇನ್ ದಿಸ್ ವೇ, ಫ್ರಮ್ ದೀಸ್ ರಿಸಲ್ಟ್ಸ್, ಫ್ರಮ್ ದೀಸ್ ಅಬ್ಸರ್ವೇಷನ್ಸ್, ಇಟ್ ಇಸ್ ಕ್ಲಿಯರ್ ದಟ್ DNA is the only molecule that acts as a genetic material. In this way, from the results of this experiment, Avery, MacLeod, McCarthy concluded that DNA is the genetic material. Okay, exam da ನೀವು ಇಷ್ಟು ಬರೆದ್ರೆ ಸಾಕು, 5 ಮಾರ್ಕ್ಸ್ನ ನಿಮಗೆ 100% ಕೊಡ್ತಾರೆ. Okay, note down. Okay, my dear students, here I am going to explain one more experiment which was conducted by Hershey and Chase to prove that DNA is the only molecule that acts as genetic material. ಇಲ್ಲಿ ಇನ್ನೊಂದು ಎಕ್ಸ್ಪೆರಿಮೆಂಟ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಈ ಎಕ್ಸ್ಪೆರಿಮೆಂಟ್ ಕೂಡ ಏನು ಹೇಳ್ತದೆ ಅಂದ್ರೆ ಡಿ ಎನ್ ಎ ಮಾತ್ರ ಜೆನೆಟಿಕ್ ಮೆಟೀರಿಯಲ್ ಥರ ಆ್ಯಕ್ಟ್ ಮಾಡ್ತದೆ ಅಂತ ಹೇಳ್ತದೆ. ಓಕೆ, ಇದನ್ನು ಕಂಡಕ್ಟ್ ಮಾಡಿದವರು ಯಾರಪ್ಪ ಅಂದ್ರೆ ಹರ್ಷೆ ಆ್ಯಂಡ್ ಚೇಜ್ ಅಂತೇಳಿ. ಹೌದಾ, ಆಲ್ಫ್ರೆಡ್ ಹರ್ಷೆ, ಮಾರ್ತಾ ಚೇಜ್ ಅಂತಕ್ಕಂಥ ಬಯೋಕೆಮಿಸ್ಟ್ಸು ಈ ಎಕ್ಸ್ಪೆರಿಮೆಂಟನ್ನು ಮಾಡ್ತಾರೆ. ಏನಿದೆ ಈ ಎಕ್ಸ್ಪೆರಿಮೆಂಟಲ್ಲಿ ಅಂತಂದರೆ, ಫಾರ್ ದಿಸ್ ಎಕ್ಸ್ಪೆರಿಮೆಂಟ್ ದೇ ಆರ್ ಗೋಯಿಂಗ್ ಟು ಯೂಸ್ ಅನ್ ಆರ್ಗ್ಯಾನಿಸಮ್ ದಟ್ ಈಸ್ ಬ್ಯಾಕ್ಟೀರಿಯೋಫೇಜಸ್. ಇಲ್ಲಿ ತಿಳ್ಕೋಬೇಕು ನೀವು, ಈ ಎಕ್ಸ್ಪೆರಿಮೆಂಟಿಗೆ ಅವರು ಒಂದು ಸ್ಪೆಷಲ್ ಆರ್ಗ್ಯಾನಿಸಮನ್ನು ಬಳಸ್ತಾ ಇದ್ದಾರೆ. ಇದರ ಎಕ್ಸ್ಪೆರಿಮೆಂಟಲ್ ಆರ್ಗ್ಯಾನಿಸಮ್ ಹೆಸರು ಬ್ಯಾಕ್ಟೀರಿಯೋಫೇಜ್ ಅಂತೇಳಿ. ಅಂದ್ರೆ ಬ್ಯಾಕ್ಟೀರಿಯೋಫೇಜ್ ಅಂದ್ರೆ ಏನು? ಇದೇನು ಬ್ಯಾಕ್ಟೀರಿಯಾನಾ ಅಥವಾ ಏನಿದು? ಎಲ್ಲರೂ ಸಾಮಾನ್ಯವಾಗಿ ಬ್ಯಾಕ್ಟೀರಿಯೋಫೇಜ್ ಅಂತ ಇದು ಬ್ಯಾಕ್ಟೀರಿಯಾದ ಹೆಸರು ಅಂತ ಅನ್ಕೊಂಡ್ಬಿಡ್ತಾರೆ. ಆದರೆ ಬ್ಯಾಕ್ಟೀರಿಯೋಫೇಜ್ ಅಂತಂದರೆ ಇದು ವೈರಸ್ಸು. ಎಂಥ ವೈರಸ್ಸು? ಬ್ಯಾಕ್ಟೀರಿಯಾಗಳನ್ನ ಇನ್ಫೆಕ್ಟ್ ಮಾಡ್ತಕ್ಕಂಥ ವೈರಸ್ಗಳಿಗೆ ನಾವು ಬ್ಯಾಕ್ಟೀರಿಯೋಫೇಜಸ್ ಅಂತ ಕರಿತೀವಿ. ಅಂದರೆ ದ ವೈರಸಸ್ which are going to infect the bacteria, those viruses are known as bacteriophages. This is the diagram of bacteriophage. ಹೌದಾ, ಇದೊಂದು ಬ್ಯಾಕ್ಟೀರಿಯೋಫೇಜ್. ಸಾಮಾನ್ಯವಾಗಿ ಬ್ಯಾಕ್ಟೀರಿಯೋಫೇಜಸ್ಗಳಲ್ಲಿ ಒಂದು ಪ್ರೋಟೀನ್ ಕೋಟಿಂಗ್ ಇರ್ತದೆ. ಏನಿರ್ತದ? ಒಂದು ಪ್ರೋಟೀನ್ ಕೋಟಿಂಗ್ ಇರ್ತದ. ಇನ್ಸೈಡ್ ದ ಬ್ಯಾಕ್ಟೀರಿಯೋಫೇಜ್ ದೇರ್ ಇಸ್ ಎ DNA. ಹೌದಾ, ಅಂದರೆ ಬ್ಯಾಕ್ಟೀರಿಯೋಫೇಜಸ್ ಆರ್ ಹ್ಯಾವಿಂಗ್ a protein coat and also inside the bacteriophage DNA is present. ಹೌದಾ, ಹಾಗಾದರೆ ಈಗ ಹರ್ಷೆ ಮತ್ತು ಚೇಜ್ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಕಂಡಕ್ಟ್ ಮಾಡ್ತಾರೆ. ಫಾರ್ ದೇರ್ ಎಕ್ಸ್ಪೆರಿಮೆಂಟ್ ದೇ ಆರ್ ಗೋಯಿಂಗ್ ಟು ಯೂಸ್ ಬ್ಯಾಕ್ಟೀರಿಯೋಫೇಜಸ್ and also they are going to use radioactive sulfur as well as radioactive phosphorus. radioactive sulfur ಮತ್ತು radioactive sulfur, radioactive phosphorus ಮತ್ತು ಬ್ಯಾಕ್ಟೀರಿಯೋಫೇಜಸ್ಗಳನ್ನ ಅವರು ಈ ಎಕ್ಸ್ಪೆರಿಮೆಂಟಲ್ಲಿ ಬಳಸ್ತಾ ಇದ್ದಾರೆ. మరి ಏನಿದೆ ಎಕ್ಸ್ಪೆರಿಮೆಂಟು, ಇದರಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಫಸ್ಟ್, ವಾಟ್ ದೇ ಹ್ಯಾವ್ ಡನ್, ಸಮ್ ಬ್ಯಾಕ್ಟೀರಿಯೋಫೇಜಸ್ ವೇರ್ ಗ್ರೋನ್ ಇನ್ ರೇಡಿಯೋಆಕ್ಟಿವ್ ಸಲ್ಫರ್. ನೋಡ್ರಿ, ಕೆಲವೊಂದಿಷ್ಟು ಬ್ಯಾಕ್ಟೀರಿಯೋಫೇಜಸ್ಗಳನ್ನು ಅವ್ರು ಏನು ಮಾಡ್ತಾರೆ, ರೇಡಿಯೋಆಕ್ಟಿವ್ ಸಲ್ಫರ್ ಮೀಡಿಯಂದಲ್ಲಿ ಬೆಳೆಸ್ತಾರೆ. ನೋಡ್ರಿ, ಸಮ್ ಬ್ಯಾಕ್ಟೀರಿಯೋಫೇಜಸ್ ವೇರ್ ಗ್ರೋನ್ ಇನ್ ಟು ರೇಡಿಯೋಆಕ್ಟಿವ್ ಸಲ್ಫರ್ ಮೀಡಿಯಂ. ಇಲ್ಲಿ ನೋಡ್ರಿ, ಈ ಬ್ಯಾಕ್ಟೀರಿಯೋಫೇಜಸ್ಗಳನ್ನ ರೇಡಿಯೋಆಕ್ಟಿವ್ ಸಲ್ಫರ್ದಲ್ಲಿ ಬೆಳೆಸಲಾಗಿದೆ. ಹೌದಾ, S35 ಇದೆಯಾ. ಆಮೇಲೆ ಈ ಬ್ಯಾಕ್ಟೀರಿಯೋಫೇಜಸ್ಗಳನ್ನ ಏನು ಮಾಡಿದ್ದಾರೆ, ರೇಡಿಯೋಆಕ್ಟಿವ್ ಫಾಸ್ಫರಸ್ P32ದಲ್ಲಿ ಬೆಳೆಸಲಾಗಿದೆ, ಕಲ್ಚರ್ ಮಾಡಲಾಗಿದೆ. So here what they have done, they have grew some bacteriophages in a medium containing radioactive sulfur and some bacteriophages in a medium containing radioactive phosphorus. ಕೆಲವೊಂದಿಷ್ಟು ಬ್ಯಾಕ್ಟೀರಿಯೋಫೇಜಸ್ಗಳನ್ನು ರೇಡಿಯೋಆಕ್ಟಿವ್ ಸಲ್ಫರ್ ಮೀಡಿಯಂದಲ್ಲಿ ಕಲ್ಚರ್ ಮಾಡಿದರು. ಇನ್ನು ಕೆಲವೊಂದಿಷ್ಟು ಬ್ಯಾಕ್ಟೀರಿಯೋಫೇಜಸ್ಗಳನ್ನು ರೇಡಿಯೋಆಕ್ಟಿವ್ ಫಾಸ್ಫರಸ್ ಇರ್ತಕ್ಕಂಥ ಮೀಡಿಯಂದಲ್ಲಿ ಕಲ್ಚರ್ ಮಾಡಿದರು. Here, during this experiment what happens, the radioactive sulfur can be entered into the protein coat of the bacteriophage. ನೋಡ್ರಿ, ಇಲ್ಲಿ ಸಲ್ಫರ್ನ ರೆಡ್ ಇಂಕ್ಲೆ ನಾನು ರೆಡ್ ಇಂಕ್ಲೆ ಲೇಬಲ್ ಮಾಡಿದ್ದೇನೆ. ನೋಡ್ರಿ, ಇಲ್ಲಿ ಪ್ರೋಟೀನ್ ಕೋಟನ್ನು ಕೂಡ ನಾನು ರೆಡ್ ಇಂಕ್ಲೆ ಡ್ರಾ ಮಾಡಿದ್ದೇನೆ. ಹಾಗಾದ್ರೆ ಇದರ ಅರ್ಥ ಏನಪ್ಪಾ ಅಂತಂದ್ರೆ,
ಯಾವ ಬ್ಯಾಕ್ಟೀರಿಯೋಫೇಜಸ್ಗಳನ್ನ ರೇಡಿಯೋ ಆಕ್ಟಿವ್ ಸಲ್ಫರ್ ಮೀಡಿಯಂದಲ್ಲಿ ಕಲ್ಚರ್ ಮಾಡಲಾಗಿದೆಯೋ ಅಂಥ ಬ್ಯಾಕ್ಟೀರಿಯೋಫೇಜ್ಗಳ ಪ್ರೋಟೀನ್ ಕೋಟ್ದಲ್ಲಿ ಸಲ್ಫರ್ ಎಂಟರ್ ಆಗ್ತದೆ, DNA ಅನ್ನೋದು ಎಂಟರ್ ಆಗೋದಿಲ್ಲ. ಓಕೆ, ಅಂದ್ರೆ ದ ಪ್ರೋಟೀನ್ ಕೋಟ್ ಆಫ್ ಆಲ್ ದ ಬ್ಯಾಕ್ಟೀರಿಯೋಫೇಜಸ್ ಆರ್ ಹ್ಯಾವಿಂಗ್ ಸಲ್ಫರ್, ರೇಡಿಯೋಆಕ್ಟಿವ್ ಸಲ್ಫರ್. ನೋಡ್ರಿ, ಯಾವ ಬ್ಯಾಕ್ಟೀರಿಯೋಫೇಜಸ್ಗಳನ್ನ ನಾನು ರೇಡಿಯೋಆಕ್ಟಿವ್ ಸಲ್ಫರ್ ಮೀಡಿಯಂದಲ್ಲಿ ಕಲ್ಚರ್ ಮಾಡಿದೆನಲ್ಲ ಆ ಎಲ್ಲ ಬ್ಯಾಕ್ಟೀರಿಯೋಫೇಜಸ್ಗಳ ಪ್ರೋಟೀನ್ ಕೋಟ್ಗಳಲ್ಲಿ sulfur is going to incorporate, sulfur is going to enter inside the protein coat. ಅದೇ ರೀತಿ ಯಾವ ಬ್ಯಾಕ್ಟೀರಿಯೋಫೇಜಸ್ಗಳನ್ನ ನಾನು ಫಾಸ್ಫರಸ್ ರೇಡಿಯೋಆಕ್ಟಿವ್ ಫಾಸ್ಫರಸ್ ಮೀಡಿಯಂದಲ್ಲಿ ಕಲ್ಚರ್ ಮಾಡಿದೆನಲ್ಲ ಅಲ್ಲಿ ಏನಾಗ್ತದ ರೇಡಿಯೋಆಕ್ಟಿವ್ ಫಾಸ್ಫರಸ್ ಇಸ್ ಗೋಯಿಂಗ್ ಟು ಇನ್ಕಾರ್ಪೊರೇಟ್ ಇನ್ ಟು ದ DNA ಆಫ್ ದೋಸ್ ಬ್ಯಾಕ್ಟೀರಿಯೋಫೇಜಸ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಥಿಂಗ್ ಇದು. ಯಾವ ಬ್ಯಾಕ್ಟೀರಿಯೋಫೇಜಸ್ಗಳನ್ನು ರೇಡಿಯೋಆಕ್ಟಿವ್ ಸಲ್ಫರ್ ಮೀಡಿಯಂದಲ್ಲಿ ಕಲ್ಚರ್ ಮಾಡಲಾಗಿದೆಯಲ್ಲ ಅಲ್ಲೇನಾಗಿದೆ, ರೇಡಿಯೋಆಕ್ಟಿವ್ ಸಲ್ಫರ್ ಆ ಬ್ಯಾಕ್ಟೀರಿಯೋಫೇಜಸ್ಗಳ ಪ್ರೋಟೀನ್ ಕೋಟನ್ನು ಎಂಟರ್ ಮಾಡೈತಿ. ಅದಕ್ಕೆ ನೋಡಿ ಪ್ರೋಟೀನ್ ಕೋಟ್ನ ರೆಡ್ ಲೇಬಲ್ ಮಾಡಿದ. ರೆಡ್ ಇಂಡಿಕೇಟ್ಸ್ ವಾಟ್ ರೇಡಿಯೋಆಕ್ಟಿವ್ ಸಲ್ಫರ್ ಹ್ಯಾಸ್ ಎಂಟರ್ಡ್ ದ ಪ್ರೋಟೀನ್ ಕೋಟ್. ಇಲ್ಲಿ ನೋಡ್ರಿ, ಯಾವ ಬ್ಯಾಕ್ಟೀರಿಯೋಫೇಜಸ್ಗಳನ್ನ ನಾನು ರೇಡಿಯೋಆಕ್ಟಿವ್ ಫಾಸ್ಫರಸ್ ಮೀಡಿಯಂದಲ್ಲಿ ಕಲ್ಚರ್ ಮಾಡಿದ್ದೀನಲ್ಲ ಅಲ್ಲಿ ಏನಾಗಿದೆ, ರೇಡಿಯೋಆಕ್ಟಿವ್ ಫಾಸ್ಫರಸ್ ಹ್ಯಾಸ್ ಎಂಟರ್ಡ್ ದ DNA ಆಫ್ ದಟ್ ಬ್ಯಾಕ್ಟೀರಿಯೋಫೇಜ್. ಇಲ್ಲಿ ಗ್ರೀನ್ ಏನು ಸೂಚಿಸ್ತಾ ಇದೆ ಅಂತಂದರೆ ಫಾಸ್ಫರಸ್ ಅನ್ನು ಸೂಚಿಸ್ತಾ ಇದೆ. ಫಾಸ್ಫರಸ್, ರೇಡಿಯೋಆಕ್ಟಿವ್ ಫಾಸ್ಫರಸ್ ಹ್ಯಾಸ್ ಎಂಟರ್ಡ್ ದ DNA ಆಫ್ ದಿಸ್ ಬ್ಯಾಕ್ಟೀರಿಯೋಫೇಜ್. ಹಂಗಾರೆ ಇಲ್ಲಿ ಪ್ರೋಟೀನ್ ಕೋಡ್ದಲ್ಲಿ ಫಾಸ್ಫರಸ್ ಎಂಟರ್ ಆಗಿಲ್ಲ. ಕೆಟ್ಟಿದೆ ಐಡಿಯಾ? ಹಾಗಾದರೆ ಈಗ ಇದು ಫಸ್ಟ್ ಸ್ಟೆಪ್. ಅಂದರೆ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಲಾಯಿತು, ದೇ ಹ್ಯಾವ್ ಸೆಲೆಕ್ಟೆಡ್ ಸಮ್ ಬ್ಯಾಕ್ಟೀರಿಯೋಫೇಜಸ್. Among them, some bacteriophages were grown into radioactive sulfur medium and some bacteriophages were grown into radioactive phosphorus medium. ಹೌದಾ? ಈ ರೇಡಿಯೋಆಕ್ಟಿವ್ ಸಲ್ಫರ್ ಮತ್ತು ರೇಡಿಯೋಆಕ್ಟಿವ್ ಫಾಸ್ಫರಸ್ ಮೀಡಿಯಂದಲ್ಲಿ ಕಲ್ಚರ್ ಮಾಡತಕ್ಕಂಥ ಈ ಬ್ಯಾಕ್ಟೀರಿಯೋಫೇಜ್ಗಳನ್ನ ಬ್ಯಾಕ್ಟೀರಿಯಾಗಳಿಗೆ ಇನ್ಫೆಕ್ಟ್ ಮಾಡಲಾಯಿತು. ಇವೆರಡು ಬ್ಯಾಕ್ಟೀರಿಯಾಗಳು, ಇಕೋಲೈ ಬ್ಯಾಕ್ಟೀರಿಯಾ ಇದು. ಓಕೆ, ಬ್ಲೂ ಇಂಕಲ್ಲಿ ಏನು ಡ್ರಾ ಮಾಡಿದಿಲ್ಲ, ಇವು ಬ್ಯಾಕ್ಟೀರಿಯಾಗಳು. ಅಂದರೆ ಲೆಟ್ ಅಸ್ ಇನ್ಫೆಕ್ಟ್ ದೀಸ್ ಬ್ಯಾಕ್ಟೀರಿಯೋಫೇಜಸ್ ಟು ದ ಬ್ಯಾಕ್ಟೀರಿಯಾ. ಹೌದಾ? ಹಂಗಾರೆ ದ ಬ್ಯಾಕ್ಟೀರಿಯೋಫೇಜಸ್ ಸೆಕೆಂಡ್ ಸ್ಟೆಪ್ನಲ್ಲಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತೀವಿ, ದೀಸ್ ಬ್ಯಾಕ್ಟೀರಿಯೋಫೇಜಸ್ ವಿಚ್ ವರ್ ಗ್ರೋನ್ ಇನ್ ಟು ರೇಡಿಯೋಆಕ್ಟಿವ್ ಸಲ್ಫರ್ ಆ್ಯಂಡ್ ರೇಡಿಯೋಆಕ್ಟಿವ್ ಫಾಸ್ಫರ್ ಆರ್ ಗೋಯಿಂಗ್ ಟು ಇನ್ಫೆಕ್ಟ್ ದ ಬ್ಯಾಕ್ಟೀರಿಯಾ. ಇಲ್ಲಿ ನೋಡ್ರಿ, ಇಲ್ಲಿ these are the bacteriophages which were grown into sulfur medium. They are going to infect the bacterial cell. During infection, what happens? They are going to transfer their DNA. ಇದು ಆಲ್ರೆಡಿ DNA ಟ್ರಾನ್ಸ್ಫರ್ ಮಾಡೈತಿ, ಇದೀಗ ಟ್ರಾನ್ಸ್ಫರ್ ಮಾಡಕತ್ತೈತಿ. ಅಂದರೆ ಡ್ಯೂರಿಂಗ್ ಇನ್ಫೆಕ್ಷನ್ ವಾಟ್ ಇಸ್ ಹ್ಯಾಪ್ನಿಂಗ್, ದ ಬ್ಯಾಕ್ಟೀರಿಯೋಫೇಜಸ್ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ DNA ಟ್ರಾನ್ಸ್ಫರ್ ಮಾಡಕತ್ತವೆ. ಇಲ್ಲಿ ನೋಡಿ, ಈ ಬ್ಯಾಕ್ಟೀರಿಯೋಫೇಜಸ್ ಕೂಡ ಈ ಬ್ಯಾಕ್ಟೀರಿಯಲ್ ಸೆಲ್ನ ಇನ್ಫೆಕ್ಟ್ ಮಾಡತ್ತವ. ಇಲ್ಲಿ ಕೂಡ DNA ಸ್ಮಾಲ್ ಎಂಟರ್ ಆಗ್ತದೆ. ಇಲ್ಲಿ ಆಲ್ರೆಡಿ DNA ರಿಲೀಸ್ ಮಾಡೈತಿ. ಹೌದಾ? ಅಂದರೆ ಡ್ಯೂರಿಂಗ್ ಇನ್ಫೆಕ್ಷನ್ ಸ್ಟೆಪ್ ವಾಟ್ ಹ್ಯಾಪನ್ಸ್, ದ ಬ್ಯಾಕ್ಟೀರಿಯೋಫೇಜಸ್ ಆರ್ ಗೋಯಿಂಗ್ ಟು ಇನ್ಫೆಕ್ಟ್ ದ ಬ್ಯಾಕ್ಟೀರಿಯಾ ಆ್ಯಂಡ್ ಡ್ಯೂರಿಂಗ್ ದಟ್ ಸ್ಟೆಪ್ what is they are doing, they are transferring their DNA. ಹೌದಮ್ಮ, DNA ಟ್ರಾನ್ಸ್ಫರ್ ಮಾಡ್ತಾವೆ ಇನ್ಫೆಕ್ಷನ್ದಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಾರೆ ಅಂದರೆ, ಇವೇನು ಬ್ಯಾಕ್ಟೀರಿಯೋಫೇಜ್ ಇಲ್ಲಿ ಅಟ್ಯಾಚ್ ಆಗ್ಯಾವಲ್ಲ, ಇದು ನೆಕ್ಸ್ಟ್ ಸ್ಟೆಪ್. ಇದು ದಿಸ್ ಇಸ್ ದ ನೆಕ್ಸ್ಟ್ ಸ್ಟೆಪ್. ಹೌದಾ? ದೀಸ್ ಬ್ಯಾಕ್ಟೀರಿಯೋಫೇಜಸ್ ಹಿಯರ್ ಅಟ್ಯಾಚ್ ಟು ದ ಬ್ಯಾಕ್ಟೀರಿಯಲ್ ಸೆಲ್. ಇಲ್ಲಿ ಬ್ಯಾಕ್ಟೀರಿಯೋಫೇಜಸ್ ಬ್ಯಾಕ್ಟೀರಿಯಲ್ ಅಟ್ಯಾಚ್ ಆಗ್ತಾವೆ. ಇವನ್ನ ಕೆಲವೊಂದಿಷ್ಟು ಮೆಥಡ್ ಮುಖಾಂತರ, ಕೆಲವೊಂದು ಟೆಕ್ನಿಕ್ ಮುಖಾಂತರ ಇವನ್ನ ಡಿಟ್ಯಾಚ್ ಮಾಡಲಾಗ್ತದೆ. ಈ ಬ್ಯಾಕ್ಟೀರಿಯಲ್ ಸೆಲ್ಗಳಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಈ ಬ್ಯಾಕ್ಟೀರಿಯೋಫೇಜಸ್ಗಳನ್ನು ಡಿಟ್ಯಾಚ್ ಮಾಡ್ತಕ್ಕಂಥ ತಂತ್ರಜ್ಞಾನಕ್ಕೆ ಟೆಕ್ನಿಕ್ ನಾವು ಬ್ಲೆಂಡಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ನೋಡ್ರಿ, ಬ್ಯಾಕ್ಟೀರಿಯೋಫೇಜಸ್ ವೇರ್ ಡಿಟ್ಯಾಚ್ಡ್ ಫ್ರಮ್ ದ ಬ್ಯಾಕ್ಟೀರಿಯಲ್ ಸೆಲ್, ಬ್ಯಾಕ್ಟೀರಿಯೋಫೇಜಸ್ ವೇರ್ ಡಿಟ್ಯಾಚ್ಡ್ ಫ್ರಮ್ ದ ಬ್ಯಾಕ್ಟೀರಿಯಲ್ ಸೆಲ್. ಹೌದಾ? ಅಂದರೆ ದ ನೆಕ್ಸ್ಟ್ ಸ್ಟೆಪ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ, the bacteriophages which are attached to the bacterial cells were detached from the bacterial cell. ಬ್ಯಾಕ್ಟೀರಿಯಲ್ ಸೆಲ್ಗಳಿಂದ ಈ ಬ್ಯಾಕ್ಟೀರಿಯೋಫೇಜಸ್ಗಳನ್ನು ಡಿಟ್ಯಾಚ್ ಮಾಡಲಾಗ್ತದೆ. ಈ ಡಿಟ್ಯಾಚ್ ಮಾಡ್ತಕ್ಕಂಥ ಟೆಕ್ನಿಕ್ಗೆ ನಾವೇನು ಕರಿತೀವಿ, ಬ್ಲೆಂಡಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಓಕೆ, ಹಂಗಾರೆ ಬ್ಲೆಂಡಿಂಗ್ ಟೆಕ್ನಿಕ್ದಲ್ಲಿ ಈ ಬ್ಯಾಕ್ಟೀರಿಯೋಫೇಜಸ್ಗಳನ್ನು ನಾವು ಬ್ಯಾಕ್ಟೀರಿಯಲ್ ಸೆಲ್ಗಳಿಂದ ಡಿಟ್ಯಾಚ್ ಮಾಡ್ತೇವೆ. ಓಕೆ, ನಾವು ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ, ಲಾಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಈ ಬ್ಯಾಕ್ಟೀರಿಯೋಫೇಜಸ್ ಮತ್ತು ಬ್ಯಾಕ್ಟೀರಿಯಲ್ ಸೆಲ್ಸ್ ಇರ್ತಕ್ಕಂಥ ಆ ಮೀಡಿಯಮನ್ನು ಅಜಿಟೇಟ್ ಮಾಡ್ತೀವಿ, ಅಂದರೆ ಶೇಕ್ ಮಾಡ್ತೀವಿ. ಶೇಕ್ ಮಾಡಿದಾಗ ಆಲ್ ಬ್ಯಾಕ್ಟೀರಿಯೋಫೇಜಸ್ ವೇರ್ ಕಲೆಕ್ಟೆಡ್ ಅಟ್ ದ ಟಾಪ್ ಆಫ್ ದ ಮೀಡಿಯಮ್
and all bacterial cells were collected at the bottom of the medium. ನೋಡ್ರಿ, ಈ ಬ್ಯಾಕ್ಟೀರಿಯಾ ಫೇಜಿಸ್ ಮತ್ತು ಬ್ಯಾಕ್ಟೀರಿಯಲ್ ಸೆಲ್ಸ್ ಇರ್ತಕ್ಕಂಥ ಈ ಮಿಕ್ಸ್ಚರ್ನ ಆಜಿಟೇಟ್ ಮಾಡ್ತೇವೆ, ಶೇಕ್ ಮಾಡ್ತೇವೆ. ಶೇಕ್ ಮಾಡಿದಾಗ ಈ ಡಿಟ್ಯಾಚ್ಡ್ ಬ್ಯಾಕ್ಟೀರಿಯಲ್ ಫೇಜಸ್ ಎಲ್ಲವೂ ಮೇಲೆ ಬಂದು ತೇಲ್ತಾವ. ಈ ಮೇಲೆ ಬಂದು ತೇಲ್ತಕ್ಕಂಥ ಆ ಬ್ಯಾಕ್ಟೀರಿಯಲ್ ಫೇಜಸ್ಗಳಿಗೆ ನಾವು ಸೂಪರ್ನೆಟೆಂಟ್ ಅಂತ ಕರಿತೀವಿ. ಕೆಳಗಡೆ ಎಲ್ಲ ಬ್ಯಾಕ್ಟೀರಿಯಲ್ ಸೆಲ್ಸು ಕಲೆಕ್ಟ್ ಆಗ್ತಾವ. ಹೌದಾ? ಅವಾಗ ಇದನ್ನ ನಾವು ಅಬ್ಸರ್ವ್ ಮಾಡೋದು ನಮಗೆ ಏನು ಕಾಣ್ತದೆ ಅಂತ ನೋಡ್ರಿ. ಆಲ್ ಬ್ಯಾಕ್ಟೀರಿಯಲ್ ಫೇಜಸ್ ವೇರ್ ಕಲೆಕ್ಟೆಡ್ ಅಟ್ ದ ಟಾಪ್ and all bacterial cells are collected at the bottom. ಇದಕ್ಕೆ ಸೂಪರ್ನೆಟೆಂಟ್ ಅಂತ ಕರಿತೀವಿ. ಇವು ಬಾಟಮ್ದಲ್ಲಿ ಕಲೆಕ್ಟ್ ಆಗ್ತಾವ. ಹಂಗಾರೆ ಇಲ್ಲಿ ಎರಡು ರಿಸಲ್ಟ್ಸ್ ಬಂದು ನಮಗೆ ಏನಂತಂದ್ರೆ, ನಾನು ಹೇಳಿದ್ದೀನಿ ಈ ರೇಡಿಯಾಕ್ಟಿವ್ ಸಲ್ಫರ್ ಪ್ರೋಟೀನ್ ಕೋಟ್ನ ಎಂಟರ್ ಆಗ್ತದ, ರೇಡಿಯಾಕ್ಟಿವ್ ಫಾಸ್ಫರಸ್ DNA ಎಂಟರ್ ಆಗ್ತದ. ನೀವು ಇಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಅಂದ್ರೆ ಸೂಪರ್ನೆಂಟ್ ಈಸ್ ಶೋವಿಂಗ್ ರೇಡಿಯಾಕ್ಟಿವ್ ಸಲ್ಫರ್ ಈಸ್ ಡಿಟೆಕ್ಟೆಡ್. ಅಂದ್ರೆ ಸೂಪರ್ನೆಟೆಂಟ್ದಲ್ಲಿ ಏನು ಕಲೆಕ್ಟ್ ಆಗಿವ? ಪ್ಯೂರ್ಲಿ ಬ್ಯಾಕ್ಟೀರಿಯಲ್ ಫೇಜಸ್ ಕಲೆಕ್ಟ್ ಆಗ್ಯಾವ. ಅಂದ್ರೆ ಬ್ಯಾಕ್ಟೀರಿಯಲ್ ಫೇಜಸ್ ಅಂದ್ರೆ ಸೂಪರ್ನೆಟೆಂಟ್ ಶೋ ರೇಡಿಯಾಕ್ಟಿವಿಟಿ. ಅಂದ್ರೆ ರೇಡಿಯಾಕ್ಟಿವ್ ಸಲ್ಫರ್ ಈಸ್ ಡಿಟೆಕ್ಟೆಡ್ ಇನ್ ದ ಸೂಪರ್ನೆಟೆಂಟ್, ಬಟ್ ನೋ ರೇಡಿಯಾಕ್ಟಿವಿಟಿ ಈಸ್ ಡಿಟೆಕ್ಟೆಡ್ ಅಟ್ ದ ಬಾಟಮ್ ಅಟ್ ದ ಬ್ಯಾಕ್ಟೀರಿಯಲ್ ಸೆಲ್ಸ್ ಇನ್ ದ ಬ್ಯಾಕ್ಟೀರಿಯಲ್ ಸೆಲ್ಸ್. ಇದರ ಅರ್ಥ ಏನಂತಂದ್ರೆ ಸಲ್ಫರು ಪ್ರೋಟೀನ್ ಕೋಟ್ನ ಎಂಟರ್ ಆಗಿದೆ, ಸಲ್ಫರು DNA ಎಂಟರ್ ಆಗಿಲ್ಲ. ನೋಡಿ ದ ರಿಸಲ್ಟ್. The bacteriophages grown in radioactive sulfur show radioactivity in the supernatant, but no radioactivity in the bacterial cells because sulfur has entered the protein coat but not DNA. ಹೌದಾ? ಇದು ಫಸ್ಟ್ ರಿಸಲ್ಟ್. ಇಲ್ಲಿ ಏನು ಗೊತ್ತಾಯ್ತು ನಿಮಗೆ? The bacteriophages which were grown in radioactive phosphorus show radioactivity in the bacterial cells but not in the supernatant. ನೋಡ್ರಿ, ಇಲ್ಲಿ ಸೂಪರ್ನೆಟೆಂಟ್ ಅಲ್ಲಿ ರೇಡಿಯೋಆಕ್ಟಿವಿಟಿ ಡಿಟೆಕ್ಟ್ ಆಗಿಲ್ಲ. ಯಾಕಂತಾರೆ ಫಾಸ್ಫರಸ್ ಪ್ರೋಟೀನ್ ಕೋಟ್ನ ಎಂಟರ್ ಆಗಿಲ್ಲ, DNA ಎಂಟರ್ ಆಗೈತಿ. ಅಂದ್ರೆ DNA ಎಲ್ಲೈತಿ? ಬ್ಯಾಕ್ಟೀರಿಯಲ್ ಸೆಲ್ದಲ್ಲಿ ಕಲೆಕ್ಟ್ ಆಗೈತಿ. ಅಂದ್ರೆ ಡ್ಯೂರಿಂಗ್ ಇನ್ಫೆಕ್ಷನ್ ವಾಟ್ ಹ್ಯಾಪನ್ಡ್, ದ ಬ್ಯಾಕ್ಟೀರಿಯೋಫೇಜಸ್ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದರ್ DNA. ದಟ್ಸ್ ವೈ ಆಲ್ DNA is received by the bacterial cells from these bacteriophages. ಅದಕ್ಕೆ ಇಲ್ಲಿ ಇರ್ತಕ್ಕಂಥ DNA ಫಾಸ್ಫರಸ್ ಡಿಟೆಕ್ಟ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ರೇಡಿಯೋಆಕ್ಟಿವ್ phosphorus P32 is detected in the bacterial cells but no radioactivity is detected in the supernatant. ಯಾಕಂದ್ರೆ ಇಲ್ಲಿ ಫಾಸ್ಫರಸ್ ಪ್ರೋಟೀನ್ ಕೋಟ್ನ ಎಂಟರ್ ಆಗಿಲ್ಲ, ಫಾಸ್ಫರಸ್ DNA ಎಂಟರ್ ಆಗೈತಿ. ಹಾಗಾದ್ರೆ ಡ್ಯೂರಿಂಗ್ ಇನ್ಫೆಕ್ಷನ್ ದ DNA is transferred from bacteriophages to bacterial cell. By this it is clear that bacteriophages grown in radioactive sulfur show radioactivity in the supernatant but no radioactivity in the bacterial cells because sulfur has entered the protein coat but not in DNA. And second result is bacteriophages grown in radioactive phosphorus show radioactivity in the bacterial cells but no radioactivity in the supernatant because phosphorus has entered the DNA but not in the protein coat. Okay, by this experiment it is clear that DNA acts as a genetic material. Getting the idea?